ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿ ನಿರಂತರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಡಿ ಇಂದು ಮಧ್ವ ಮಂಟಪದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ. ದಾಸರು ಕಂಡ ದಾಸವರೇಣ್ಯರು ಕಂಡ ಶ್ರೀಕೃಷ್ಣ ಎನ್ನುವ ಚಿಂತನೆಯಲ್ಲಿ ವಿಶೇಷ ಉಪನ್ಯಾಸ ಹಾಗೂ ಸಂಗೀತ ಕಾರ್ಯಕ್ರಮ. ಇಲ್ಲಿ ಸಂಗೀತವನ್ನು ಹಾಡಲಿಕ್ಕಿದ್ದಾರೆ ಪಾಡಿಗಾರು ಶ್ರೀ ಲಕ್ಷ್ಮೀನಾರಾಯಣ ಉಪಾಧ್ಯಾಯರು. ಅವರು ನಮ್ಮ ನಿಲಯ ಕಲಾವಿದರು. ಪರ್ಯಾಯ ಪುತ್ತಿಗೆ ಮಠದಲ್ಲಿ ತಮ್ಮ ಕಲಾ ಸೇವೆಯನ್ನು ಎಲ್ರಿಗೂ ಕಲಾ ಸೇವೆಯನ್ನು ಮಾಡುವುದಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸದಸ್ಯರು ಕೂಡ. ಅವರಿಗೆ ಮಠದ ಪರದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲು ನಾನು ನಿಲಯ ಕಲಾವಿದರಿಗೆ ಕೊಟ್ಟುಬಿಟ್ಟೆ, ಯಾಕಂದರೆ ಅವರ ಸಪೋರ್ಟ್ ನಮಗೆ ಮುಖ್ಯ. ಮತ್ತೋರ್ವ ಕಲಾವಿದರಂತ ಹೇಳೋದಕ್ಕಿಂತ ಇವತ್ತು ಉಪನ್ಯಾಸ ಪ್ರವಚನ ಮೂಲಕ ಆ ದಾಸವರೇಣ್ಯರು ಕಂಡ ಶ್ರೀಕೃಷ್ಣನನ್ನು ಪ್ರವಚನ ಮೂಲಕ ಆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹದಿಂದ ಅದನ್ನು ನಡೆಸಲಿಕ್ಕಿದ್ದಾರೆ. ಅವರು ಸುಮಂಗಳ ಭಟ್, ಶ್ರೀಮತಿ ಸುಮಂಗಳ ಭಟ್, ಇವರಿಗೂ ಕೂಡ ಶ್ರೀ ಮಠದ ಪರದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇದೊಂದು ನಾವು ಇದು ಈಚೆ ಮನೋರಂಜನೆ ಕಾರ್ಯಕ್ರಮ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಇದೊಂದು ಜ್ಞಾನ ಯಜ್ಞದ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಸಂಗೀತ ಮತ್ತು ಪ್ರವಚನ ಇದನ್ನು ಕೂಡಿಸಿಕೊಂಡು ದಾಸರವರೇಣ್ಯರು ಯಾವ ರೀತಿಯಲ್ಲಿ ಸಂಗೀತದಲ್ಲಿ ಆ ಶ್ರೀಕೃಷ್ಣನನ್ನು ಕೊಂಡಾಡಿದ್ದಾರೆ, ಅದರ ಬಣ್ಣನೆ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನು ತಮ್ಮ ಪ್ರವಚನದ ಮೂಲಕ ತಿಳಿಯಪಡಿಸುವುದು ಇದೊಂದು ಜ್ಞಾನ ಯಜ್ಞದ ಒಂದು ಪ್ರಮುಖ ಕಾರ್ಯಕ್ರಮ. ಈ ಜ್ಞಾನ ಯಜ್ಞದಲ್ಲಿ ತಾವೆಲ್ಲರೂ ಆಸಕ್ತರಿದ್ದು ಆಸೀನರಾಗಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವರಾಗಿ ಬಂದಂಥ ತಮಗೂ ಸ್ವಾಗತವನ್ನು ಕೋರುತ್ತಾ, ಶ್ರೀಮತಿ ಸುಮಂಗಳ ಭಟ್ ಅವರು ನನ್ನ ಸಹಪಾಠಿಯೇ ಹೌದು. ನಾವು ಡಿಗ್ರಿಯಲ್ಲಿ ಒಂದೇ ಕ್ಲಾಸ್ನಲ್ಲಿದ್ದವರು. ಅವರು ಮತ್ತು ಅಮೇರಿಕದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದೇ ಅಮುಲ್ಪಾಡಿಯ ಮೂಲ ಮನೆತನದಲ್ಲಿ ಬೆಳೆದವರು. ಅವರು ಈ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಅಮೆರಿಕದಲ್ಲಿ ಸಮೇತ ತಮ್ಮ ಧಾರ್ಮಿಕ ಪ್ರವೃತ್ತಿಯನ್ನು ಇಟ್ಕೊಂಡು ಈಗ ಉಡುಪಿ ಶ್ರೀಕೃಷ್ಣನಲ್ಲಿ ತಮ್ಮ ಧಾರ್ಮಿಕ ಪ್ರವಚನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ವಿಶ್ವಗೀತ ಪರ್ಯಾಯದಲ್ಲಿ ಶ್ರೀ ಪುತ್ತಿಗೆ ಮಠದ ಈ ಚತುರ್ಥ ಪರ್ಯಾಯದಲ್ಲಿ ಈ ಸೇವೆ ಅತ್ಯುತ್ಕೃಷ್ಟವಾದದ್ದು. ಇದು ಯೂಟ್ಯೂಬಲ್ಲಿ ನೇರ ಪ್ರಸಾರ ಇರುವುದರಿಂದ ಸಮಸ್ತ ಭಕ್ತರು ಇದರ ದಾಸವರೇಣ್ಯರು ಕಂಡ ಶ್ರೀಕೃಷ್ಣನ ಬಗ್ಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸುವಲ್ಲಿ ಈ ಕಾರ್ಯಕ್ರಮ ಮಹತ ಉಪಕಾರವಾಗಿದ್ದಿತ್ತು. ಆದ್ದರಿಂದ ಮತ್ತಿರುವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ನಡೆಸುವರೆ ವಿನಂತಿಸ್ತೇನೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಶ್ರೀ ಪಾದರಾಜಾಯ, ನಮಸ್ತೆ ಶ್ರೀ ವ್ಯಾಸಯೋಗಿನೇ, ನಮಸ್ತೆ ಶ್ರೀ ಪುರಂದರಾರ್ಯಾಯ, ಶ್ರೀ ವಿಜಯಾರ್ಯಾಯ ತೇ ನಮಃ. ಮೊದಲು ಭಗವಂತನ ಶ್ರೀಕೃಷ್ಣನ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಗುರುಗಳಾದ ಶ್ರೀಮದ್ ಆಚಾರ್ಯರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ, ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಜಗತ್ತಿನಾದ್ಯಂತ ಹರಡಿ ಜಗತ್ತನ್ನು ಪವಿತ್ರವಾಗಿಸಿದ ಎಲ್ಲ ಹರಿದಾಸರನ್ನು ಮನಸ್ಸಲ್ಲಿ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಸಂಗೀತ ಉಪನ್ಯಾಸಕ್ಕೆ ಆಧಾರ ಏನು ಅಥವಾ ಹಿನ್ನೆಲೆ ಏನು ಅಂತ ನೀವು ಕೇಳಿದರೆ, ನಾನು ಕೇಳಿದ ಪ್ರವಚನಗಳು ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳು, ಅರುಳು ಮಲ್ಲಿಗೆ ಪಾರ್ಥಸಾರಥಿ ಅವರು ಕೂಡ ದಾಸ ಸಾಹಿತ್ಯದಲ್ಲಿ ತುಂಬ ಪ್ರವಚನಗಳನ್ನು ಮಾಡಿದ್ದಾರೆ. ಅದಲ್ಲದೆ ಗುರುರಾಜ ಕರಜಗಿ ಅವರ ಪ್ರವಚನಗಳು, ಹಾಗೆ ವ್ಯಾಸನಕೆರೆ ಪ್ರಭಂಜನಾಚಾರ್ಯ, ಹೀಗೆ ಹಲವಾರು ಉಪನ್ಯಾಸಕರ ಪ್ರವಚನಗಳನ್ನು ಕೇಳಿ ಅದರ ಆಧಾರದ ಮೇಲೆ ಮಾಡ್ತಾ ಇದ್ದೇನೆ.
ಆದರೆ ಆ ಪ್ರವಚನಗಳನ್ನು ಎಲ್ಲಿ ಕೇಳಿದೆ ಅಂತ ಕೇಳಿದರೆ, ಈಗ ಒಂದು ಮಹಾ ಓಪನ್ ಯೂನಿವರ್ಸಿಟಿ ಇದೆ, ಯಾವುದಿರ್ಬೋದು, ಒಂದು ಓಪನ್ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ಗೆ ಹೋದರೆ ನಿಮಗೆ ಯಾವ ಬೇಕಾದರೂ ಪ್ರವಚನಗಳನ್ನು ಕೇಳಬಹುದು. ಆದರೆ ಒಂದು ಸಂಸ್ಥೆ ಇದೆ, ಗೀಪಾ, ನೀವು ಕೇಳಿದರೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅಂತ, ಗೀಪಾ ಅಂತ ನೀವು ಯೂಟ್ಯೂಬಲ್ಲಿ ಹಾಕಿದರೆ ನಿಮಗೆ ಬೇಕಾದ ಪ್ರವಚನಗಳಲ್ಲಿ ಸಿಗುತ್ತೆ. ಅದನ್ನು ತಗೊಂಡಿದ್ದೇನೆ. ಅದಲ್ಲದೆ ನಾನು ಸಂಗೀತದಲ್ಲಿ MA ಮಾಡುವಾಗ ಒಂದು ಪ್ರಬಂಧ ಬರಿಬೇಕಿತ್ತು, ದಾಸ ಸಾಹಿತ್ಯದ ಮೇಲೆ ಒಂದು ಪ್ರಬಂಧವನ್ನು ಬರೆದೆ. ಅದರ ಆಧಾರ ಅದು ಅಲ್ಲದೆ ನನ್ನ ಅಮ್ಮ ತುಂಬ ಪ್ರವಚನಗಳನ್ನು ಕೇಳ್ತಾರೆ, ಅವ್ರು ನನಗೆ ತುಂಬ ಕಥೆಗಳನ್ನು ಹೇಳ್ತಾಯಿದ್ರು, ಅದರ ಆಧಾರ ಅದು ಅಲ್ಲದೆ ನಾವು ಬಾಲ್ಯದಲ್ಲಿರುವಾಗ ಇವರು ಬರ್ತಿದ್ದಿರಬೇಕು. ಇಲ್ಲಿ ಒಂದು 25 ವರ್ಷದ ಹಿಂದೆ ನೀವು ಉಡುಪಿಗೆ ಬಂದಿದ್ದರೆ ಇಲ್ಲಿ ಒಬ್ಬರು ಮಹಾಕೃಷ್ಣ ಭಕ್ತೆ ಇದ್ದರು, ಯಶೋದಮ್ಮ ಅಂತ. ಅವ್ರ ಮನೆಗೆ ಹೋಗಿ ಭಜನೆಗಳನ್ನು ಕಲಿತಾ ಇದ್ವಿ. ನಮ್ಮ ಅಮ್ಮನವರು ಒತ್ತಾಯ ಮಾಡಿ ಕರೆಸೋದು, ನಮ್ಮನ್ನು ಹೋಗಿ ಭಜನೆ ಕರೀರಿ ಅಂತ. ಅದನ್ನೆಲ್ಲ ಹಿನ್ನೆಲೆನ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಅದನ್ನು ನಿಮ್ಮೆಲ್ಲರ ಮುಂದೆ ಶ್ರೀಕೃಷ್ಣನ ಪಾದಪದ್ಮಕ್ಕೆ ಅರ್ಪಿಸಬೇಕು, ಅದೇ ನಮ್ಮ ಆಸೆ. ನನಗೇನು ಹೆಚ್ಚು ಉಪನ್ಯಾಸ ಮಾಡಿ ಏನು ಅಭ್ಯಾಸ ಇಲ್ಲ, ನಿಮ್ಮಂತೆ ನಾನು ಒಬ್ಬಳು. ಆದರೆ ಏನು ತಿಳ್ಕೊಂಡಿದ್ದೇನೋ ಅದನ್ನು ಒಂದು ನಿಮ್ಮ ಮುಂದೆ ಹೇಳಬೇಕು ಅಂತ ಒಂದೇ ಆಸೆ. 13ನೇ ಶತಮಾನದಲ್ಲಿ ಒಂದು ದೊಡ್ಡ ವಿಷಯ ನಡೆದದ್ದು ನಿಮಗೆಲ್ಲರಿಗೂ ಗೊತ್ತುಂಟು, ಜಗತ್ತಿನ ಎಲ್ಲರಿಗೂ ತಿಳಿದ ವಿಷಯ. ನಮ್ಮ ಗುರುಗಳಾದ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿದ್ದು, ಅದು ನಮಗೆಲ್ಲರಿಗೂ ತಿಳಿದ ವಿಷಯ. ಆದರೆ ಅದರ ನಂತರ ಏನಾಯಿತು ಅಂತ ನೋಡಿದರೆ 6 ಶತಮಾನಗಳ ಕಾಲ ನೀವು ನೋಡಿದರೆ ಹರಿದಾಸ ಪರಂಪರೆ ಅಂತ ಹೇಳೋದೊಂದು ಬೆಳೀತು. ಅದು ಯಾಕೆ ಬಂತು ಅಂತ ಹೇಳಿದರೆ ಭಕ್ತಿ, ಒಂದು ಭಕ್ತಿ ಪಂಥ, ಇಟ್ ಈಸ್ ಕಾಲ್ಡ್ ಭಕ್ತಿ ಮೂವ್ಮೆಂಟ್ ದ್ಯಾಟ್ ಹ್ಯಾಸ್ ಸ್ಟಾರ್ಟೆಡ್. ಭಕ್ತಿ ಮೂವ್ಮೆಂಟ್, ಅದರೊಟ್ಟಿಗೆ ದಾಸ ಸಾಹಿತ್ಯ, 3 ಒಟ್ಟಿಗೆ ಬೆಳೀತು. ದಾಸ ಪರಂಪರೆ, ಭಕ್ತಿ ಆಂದೋಲನ ಅಂತಲೇ ಹೇಳ್ಬೋದು, ಅಥವಾ ಭಕ್ತಿ ಚಳವಳಿ ಅಂತ ಹೇಳ್ಬೋದು. ಅಥವಾ ಅರಳು ಮಲ್ಲಿಗೆ ಪಾರ್ಥಿಸಾರಥಿಯವರು ಹೇಳ್ತಾರೆ, ಭಕ್ತಿ ಎಂಬ ಮಹಾಶಕ್ತಿ ಉಗಮ ಆಯಿತು ಅಂತ. ಸೊ ಆ ಭಕ್ತಿಯಲ್ಲಿ ದಾಸ ಸಾಹಿತ್ಯ ಹುಟ್ಕೊಂಡಿತ್ತು. ಆದರೆ ಆ ದಾಸ ಸಾಹಿತ್ಯಕ್ಕೆ ಹುಟ್ಟು ಹಾಕಿದ್ದು ಯಾರು ಅಂತ ನೀವು ಹಿನ್ನೆಲೆ ಹುಡುಕ್ತಾ ಹೋದರೆ ಅದು ಬಂದು ನಿಲ್ಲೋದು ಶ್ರೀಮದ್ ಆಚಾರ್ಯರಲ್ಲಿ. ಮಧ್ವಾಚಾರ್ಯರು, ನಮ್ಮ ಗುರುಗಳಾದ ಆನಂದ ತೀರ್ಥರು, ಗುರುಗಳಾದ ಪೂರ್ಣಪ್ರಜ್ಞರು, ಅವರು ಆ ಭಕ್ತಿಯ ಒಂದು ದಾಸ ಸಾಹಿತ್ಯಕ್ಕೆ ಒಂದು ಬೀಜಾಂಕುರವನ್ನು ಹಾಕಿದವರು. ಯಾಕೆ ಅಂತ ಹೇಳಿದರೆ, ಇರಲಿಲ್ವ ಅದರ ಮೊದಲು ಸಂಗೀತ ಕರ್ನಾಟಕದಲ್ಲಿ ಇತ್ತು. ಯಾವ ರೂಪದಲ್ಲಿತ್ತು? ವಚನಗಳ ರೂಪದಲ್ಲಿ ಇತ್ತು. ವಚನಗಳು 11ನೇ ಶತಮಾನದಿಂದ 13ನೇ ಅಥವಾ 11ನೇ ಶತಮಾನ ಮೊದಲನೇ 8ನೇ ಶತಮಾನದಲ್ಲೇ ವಚನಕಾರರು ಬಂದಿದ್ದರು. ಬಸವಣ್ಣ, ಅಕ್ಕ ಮಹಾದೇವಿ ಅವರೆಲ್ಲರೂ ಇದ್ದರು, ವಚನಕಾರರಿದ್ದರು. ಅವರಿಗೆ ಸಂಗೀತ ಪ್ರಧಾನ ಇರಲಿಲ್ಲ. ಆಮೇಲೆ ಉತ್ತರ ಭಾರತದಲ್ಲಿ ಜಯದೇವ ಬರಿತಾ ಇದ್ದರು, ಅವರು ಅಷ್ಟಪದಿಗಳನ್ನು, ಅದು ಶೃಂಗಾರ ಪ್ರಧಾನವಾಗಿತ್ತು, ಆದರೆ ಭಕ್ತಿ ಪ್ರಧಾನ ಆಗಿರಲಿಲ್ಲ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಬರೆಯುವ ಮೂಲಕ ಒಂದು ಭಕ್ತಿ ಪ್ರಧಾನವಾದ ಹಾಡುಗಳನ್ನು, ಅದು ಸಂಸ್ಕೃತದಲ್ಲಿ ಅವರು ಫಸ್ಟ್ ಬರೆದಿದ್ದು, ಆದರೆ ಸಂಸ್ಕೃತ ಪ್ರಧಾನದಿದ್ದರೂ ಸರಳವಾದ ಭಾಷೆಯಲ್ಲಿ ಒಂದು ದ್ವಾದಶ ಸ್ತೋತ್ರವನ್ನು ನಿರ್ಮಿಸಿ ಒಂದು ಭಕ್ತಿಯ ಸಂಗೀತ, ಅಥವಾ ನಾವೀಗ ದಾಸ ಸಾಹಿತ್ಯ ಅಂತ ಏನು ಹೇಳ್ತೇವೋ ಅದಕ್ಕೊಂದು ಬೀಜಾಂಕುರವನ್ನು ಹಾಕಿದರು. ಆಮೇಲೆ ಅವರ ಸಾಕ್ಷಾತ್ ಶಿಷ್ಯರಾದ ನರಹರಿ ತೀರ್ಥರು, ಅವರು ಅದನ್ನು ಇನ್ನೂ ಸ್ವಲ್ಪ ಮಟ್ಟಕ್ಕೆ ಎತ್ತಿ ತಿಳಿದ್ರು. ಅವರು ನರಹರಿ ತೀರ್ಥರು, ಅವರು ನಮ್ಮೂರಿನವರಲ್ಲ, ಅಂದರೆ ಕನ್ನಡದವರಲ್ಲ. ಆವಾಗ ಕರ್ನಾಟಕ ಅಂತ ಹೇಳೋದು ಕಾವೇರಿಯಿಂದ ಗೋದಾವರಿ ತನಕ ಇತ್ತಂತೆ, ಕನ್ನಡ ಅಂತ ಏನೋದು ರಾಜ್ಯ ಇತ್ತು, ಅದು ಅಲ್ಲಿ ತನಕ ಇತ್ತು. ಆದರೆ ಇವರು ಕಳಿಂಗ ದೇಶದವರು. ಆ ಕಳಿಂಗ ದೇಶದಿಂದ ಅವರು, ಆದರೆ ಕನ್ನಡದಲ್ಲಿ ರಚನೆ ಮಾಡಿದ್ದು, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರು ದೊಡ್ಡ ಸಂಗೀತಗಾರರು. ಕೆಲವು ಪ್ರವಚನಗಳಲ್ಲಿ ಕೇಳಿದ್ದೇನೆ, ಗುರುರಾಜ ಕರಜಗಿಯವರು ಹೇಳ್ತಾರೆ, ಒಂದು ಮಧ್ವಾಚಾರ್ಯರು ಮತ್ತು ನರಹರಿ ತೀರ್ಥರು ವಾಚನ ವ್ಯಾಖ್ಯಾನ ಮಾಡ್ತಾಯಿದ್ರು ಅಂತ ಹೇಳಿದರೆ, ಮಧ್ವಾಚಾರ್ಯರು ವ್ಯಾಖ್ಯಾನ ಕೊಡ್ತಾಯಿದ್ರು, ನರಹರಿ ತೀರ್ಥರು ಸಂಗೀತದಲ್ಲಿ ವಾಚನ ಮಾಡ್ತಾಯಿದ್ರು ಅಂತ. ಸೊ ಹಾಗೇನೂ ಇದೆ. ಸೊ ನರಹರಿ ತೀರ್ಥರ ಕೃತಿಗಳು ನಮಗೆ ಹೆಚ್ಚು ಸಿಗಲಿಲ್ಲ ದಾಸ ಸಾಹಿತ್ಯ. ಅದರ ನಂತರ ಬಂದಿರೋರು ಶ್ರೀಪಾದಾಚಾರ್ಯರು. ಅವರು ತುಂಬ ಅದನ್ನು ಇನ್ನೊಂದು ಮಟ್ಟಕ್ಕೆ ಎತ್ತಿತ್ತಿದ್ರು. ಶ್ರೀಪಾದಾಚಾರ್ಯ ರಚನೆಗಳು ನಮಗೆ ತುಂಬ ಸಿಕ್ಕಿದೆ. ರಂಗವಿಠಲ, ಎಲ್ಲರೂ ಅಂಕಿತ ನಾಮದಲ್ಲೇ ಬರೆದಿದ್ದಾರೆ, ಆದರೆ ರಂಗವಿಠಲ ಅಂತ ಅಂಕಿತ ನಾಮದಲ್ಲಿರುವ ಕೃತಿಗಳು ನಮಗೆ ತುಂಬ ಸಿಕ್ಕಿದೆ.
ಎಲ್ಲ ಶಿಶು ಏನು ಕೃಷ್ಣನನ್ನು ಮಗು ಥರ ಹಾಡಿ ಹೊಗಳಿದ್ದು, ಆಡ ಬೊಗೋಣ ಬಾಡು ರಂಗ, ಎಲ್ಲಾಡಿ ಓಡಿ ಬಂದೆ ರಂಗ, ಹಾಗೆ ಭಾವಪೂರ್ಣವಾಗಿ ಬರೆದದ್ದು ಶ್ರೀಪಾದರಾಯರು. ಸೊ ಅವರ ನಂತರ ಅದನ್ನು ಇನ್ನೂ ಎತ್ತಿ ಹಿಡಿದವರು ವ್ಯಾಸತೀರ್ಥರು. ವ್ಯಾಸತೀರ್ಥರು 15ನೇ ಶತಮಾನದಲ್ಲಿ ಅವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾಗಿದ್ದರು. ಸೊ ರಾಜಗುರುಗಳಾಗಿದ್ದವರು ಅದನ್ನು ಇನ್ನೂ ಒಂದು ಮಟ್ಟಕ್ಕೆ ಏರಿಸಿದರು. ಅವರು 2 ಕೂಟ ಮಾಡಿದರು, ವ್ಯಾಸಕೂಟ ಮತ್ತು ದಾಸಕೂಟ ಅಂತ. ಸೊ ದಾಸಕೂಟಕ್ಕೆ ಏನೂ ಹೆಚ್ಚು ನಿಬಂಧನೆಗಳಿರಲಿಲ್ಲ, ಸರಳವಾದ ಭಾಷೆಯಲ್ಲಿ ಹಾಡುವವರು. ಪುರಂದರದಾಸರು, ಕನಕದಾಸರು ಎಲ್ಲ ದಾಸಕೂಟದಲ್ಲಿ ಬಂದರು. ಅವರು ಇನ್ನೂ ಒಂದು ಮಟ್ಟಕ್ಕೆ ಏರಿಸಿದರು ದಾಸ ಸಾಹಿತ್ಯವನ್ನು. ಪುರಂದರದಾಸರು ಲಕ್ಷಾಂತರ ಹಾಡುಗಳನ್ನು ಬರೆದರು, ಕನಕದಾಸರು ಅದಕ್ಕೆ ಇನ್ನೊಂದಷ್ಟು ಮೆರುಗು ತಂದರು. ಅದೆಲ್ಲ 15-16ನೇ ಶತಮಾನ. ವಾದಿರಾಜರು ಬಂದರು, ಅವರು ಅದನ್ನು ಇನ್ನಷ್ಟು ಮೇಲೆ ಎತ್ತಿದ್ರು, ಶ್ರೀವಾದಿರಾಜ ಗುರುಗಳು. ಅದರ ನಂತರ 18ನೇ ಶತಮಾನದಲ್ಲಿ ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಮೋಹನ್ ದಾಸರು, ಹಾಗೆ ಇನ್ನು ಹೆಳಗಿರಿ ಗಿರಿ ಅವರು, ಹಾಗೆ ಸುಮಾರು ಜನ ಬಂದು ಇನ್ನೊಂದಷ್ಟು ದಾಸ ಸಾಹಿತ್ಯವನ್ನು ಮೇಲೆತ್ತಿದ್ರು. ಹಾಗೆ 6 ಶತಮಾನಗಳ ಕಾಲ ದಾಸ ಸಾಹಿತ್ಯ ಬೆಳೀತು. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಉಡುಪಿ ಕೃಷ್ಣನನ್ನು ಅವರು ಯಾವ ರೀತಿ ಬಣ್ಣಿಸಿದ್ದಾರೆ ಅಥವಾ ಯಾವ ರೀತಿ ಉಡುಪಿಯನ್ನು ನೋಡಿದ್ದಾರೆ. ನಾವು ಒಂದು ಆಲೋಚನೆ ಮಾಡಬೇಕು. ನಾವಿದ್ದ ಈಗ ಜಾಗದಲ್ಲಿ ಎಲ್ಲ, ಅಥವಾ 4 ಬೀದಿ ಅಂತ ಏನು ಹೇಳ್ತೇವ, ಅಲ್ಲಿ ಎಲ್ಲ ಕನಕದಾಸರು, ಪುರಂದರದಾಸರು ಎಲ್ಲ ಬಂದು ಹೋಗಿದ್ದಾರೆ. ನಾವು ಅದನ್ನು ಈಗ ಎಣಿಸ್ಕೊಳ್ಬೋದು. ಇಲ್ಲಿ ಎಲ್ಲ ಬಂದು ಅವರಿದ್ದ ಕಾಲ ಒಂದು ಸ್ವಲ್ಪ ಶತಮಾನಗಳ ಹಿಂದೆ ಅವರೆಲ್ಲ ನಮ್ಮ ಬದಲು ಅವರಿದ್ದರು. ಸೊ ಅದನ್ನು ನಾವು ಒಂದು ತಿಳ್ಕೊಳ್ಬೇಕು ಅಥವಾ ನೆನಪು ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಒಂದು ಕೀರ್ತನೆಯಿಂದ ಶುರು ಮಾಡ್ತೇನೆ. ವ್ಯಾಸ, ಅದು ನಿಮಗೆ ಇದು ಯಾವುದು ಅಂತ ನೀವು ಹೇಳಬೇಕು, ಇದು ಯಾರು ಬರೆದದ್ದು ಅಂತ. ಕೃಷ್ಣ 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 ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ. ಯಾವ ಹಾಡಿದು? ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಹುಟ್ಟಿದ್ದು ಮಧುರೇಲಿ, ಬೆಳೆದಿದ್ದು ಗೋಕುಲ, ಹುಟ್ಟಿದ್ದು ಮಧುರೇಲಿ, ಬೆಳೆದಿದ್ದು ಗೋಕುಲ, ಜಲಕ್ರೀಡೆಯಾಡಿದ್ದು ಯಮುನಾ ತೀರ, ಜಲಕ್ರೀಡೆಯಾಡಿದ್ದು ಯಮುನಾ ತೀರ, ಕೃಷ್ಣ ನೀ ಬೇಗನೆ ಬಾರೋ. ಸೊ ಈ ಕೀರ್ತನೆ ದಾಸ ಸಾಹಿತ್ಯವನ್ನು ಬರೆದವರು ಶ್ರೀ ವ್ಯಾಸತೀರ್ಥರು. ಸೊ ವ್ಯಾಸತೀರ್ಥರು ನಾನು ಮೊದಲು ಹೇಳಿದ ಹಾಗೆಯೇ ಅವರು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ರಾಜಗುರುಗಳು. ಸೊ ಅಂಥ ಒಂದು ಮಹಾ ಸ್ಥಾನದಲ್ಲಿದ್ದವರು. ಆದರೆ ಅವರು ತತ್ವವಾದವನ್ನು, ಮಧ್ವಾಚಾರ್ಯರ ತತ್ವವಾದವನ್ನು ನಂಬಿಕೊಂಡಿದ್ದವರು. ಸೊ ಅವರು ಬರೆದಂಥ ಇದು ಒಂದು ಕೃತಿ ನಮಗೆ ತುಂಬ ಉಡುಪಿ ಕೃಷ್ಣನನ್ನು ಬಣ್ಣಿಸುವ ಈ ಕೃತಿಗೆ ಇನ್ನೊಂದು ಸಮಾನ ಕೃತಿ ಇಲ್ಲ ಅಂತ ಹೇಳಿದರೆ ತಪ್ಪಲ್ಲ.
ಸೊ ಹೇಗೆ ಈ ದಾಸ ಸಾಹಿತ್ಯ ಬಂತು, ಎಲ್ಲಿಂದ? ನಾನು ಮೊದಲೇ ಹೇಳಿದ ಹಾಗೆ ಮಧ್ವಾಚಾರ್ಯರಿಂದ ಹುಟ್ಟಿ ವ್ಯಾಸತೀರ್ಥರು ಅದನ್ನು ಇನ್ನೊಂದಿಷ್ಟು ಮೇಲಕ್ಕೆ ಎತ್ತಿದ್ರು ಅಂತ ಹೇಳ್ತಾ ಇದ್ದೇನೆ. ಮತ್ತು ಯಾಕೆ ಬೇಕು, ನಮಗೆ ಒಂದು ಕ್ವಶನ್ ಬರ್ತದೆ, ಯಾಕೆ ಬೇಕು ಈ ಹರಿದಾಸ ಸಾಹಿತ್ಯ ಅಥವಾ ಭಕ್ತಿ ಅನ್ನೋದು ಯಾಕೆ ಬೇಕು ಅಂತ. ಆವಾಗ ಏನಾಯಿತು ಅಂತ ಹೇಳಿದರೆ 13ನೇ ಶತಮಾನದ ನಂತರ 14ನೇ ಶತಮಾನದಲ್ಲಿ ಜ್ಞಾನ ಮಾರ್ಗ ಇತ್ತು, ಕರ್ಮ ಮಾರ್ಗ. ಆದರೆ ಜನರಿಗೆ ಸುಲಭ ರೀತಿಯಲ್ಲಿ ಒಂದು ಮುಕ್ತಿ ಪಡೀಲಿಕ್ಕೆ ಅಥವಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಒಂದು ದಾರಿ ಬೇಕಿತ್ತು, ಅಥವಾ ಕಷ್ಟಗಳು ಬಂದಾಗ ಒಂದು ದಾರಿ ಪರಿಹಾರ ಮಾಡಲಿಕ್ಕೆ ನನಗೆ ಒಂದು ಯಾರಿದ್ದಾರೆ ಅಂತ ಕೇಳುವಾಗ ದೇವರಲ್ಲಿ ಮೊರೆ ಹೊತ್ತರೆ ಅವನು ಖಂಡಿತ ನಮ್ಮನ್ನು ಕಾಪಾಡ್ತಾನೆ ಅಂತ ಹರಿದಾಸರು ಇಡೀ ಪ್ರಪಂಚಕ್ಕೆ ಹೇಳ್ತಾ ಬಂದರು. ಏನು ನೀನು ಮಾಡೋದು ಬೇಡ, ಭಾಷೆ ಸರಳವಾದ ಭಾಷೆಯಲ್ಲಿ ಕನ್ನಡದಲ್ಲಿದೆ, ಆ ಹಾಡನ್ನು ದೇವರಿಗೆ ಹಾಡು, ಅವನು ನಿನ್ನ ಕಷ್ಟ ಏನಿದ್ರೂ ಪರಿಹಾರ ಮಾಡ್ತಾನೆ. ಅದು ನೀವು ಪುರಂದರದಾಸರ ಈ ಹಾಡು ಕೇಳಿರ್ಬೋದು, ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರು ಅಲ್ಲೇ ಬಂದು ಒದಗುವನು. ಅಂದರೆ ಬರೇ ಬರುವುದಲ್ಲ, ಬಂದು ನಿಮ್ಮ ಏನು ಕಷ್ಟಗಳಿದ್ರೂ ಅದನ್ನು ಪರಿಹಾರ ಮಾಡ್ತಾನೆ, ಬಂದು ಒದಗುವನು. ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ, ಅವನು ನಿಮಗೆ ಯಾವಾಗ ನಿಮ್ಮ ಕಷ್ಟ ಇದೆ ಆವಾಗ ಕೃಷ್ಣ ಅಂತ ನೀವು ಅವನ ಪಾದಗಳಿಗೆ ಶರಣಾದರೆ, ಆ ಶರಣಾಗತಿ, ಆ ಶಬ್ದ ತುಂಬ ಇದು ಬೇಕು. ನಾವು ಎಲ್ಲ ಬಿಟ್ಟು ನೀನೇ ಕೃಷ್ಣ, ನೀನೇ ನನ್ನನ್ನು ನೋಡ್ಕೋ ಅಂತ ಹೇಳಿದರೆ ಅವನು ಖಂಡಿತ ಬಂದು ರಕ್ಷಣೆ ಮಾಡ್ತಾನೆ ಅಂತ ಹರಿದಾಸರು ಎಲ್ರಿಗೆ ಎಲ್ಲ ಕಡೆ ಹೇಳ್ತಾ ಬಂದರು. ಏನು ಮಾಡಿ ನೀವು ಕಷ್ಟ, ಕನ್ನಡ ಯಾವ ಭಾಷೆ ಸಂಸ್ಕೃತ ಅಲ್ಲ, ಕನ್ನಡದಲ್ಲಿ ಹಾಡುಗಳಿವೆ, ಆ ಹಾಡನ್ನು ಭಕ್ತಿಯಿಂದ ಕೃಷ್ಣನಿಗೆ ಅರ್ಪಣೆ ಮಾಡು, ಅವನು ಬಂದು ನಿಮ್ಮನ್ನು ಕಾಯ್ತಾನೆ ಅಂತ ಒಂದು ಹರಿದಾಸರು ಎಲ್ಲರಿಗೂ ಹೇಳ್ತಾ ಹೋದರು. ಮತ್ತು ಒಂದು ಉಡುಪಿಯ ಕೃಷ್ಣನ ಬಗ್ಗೆ ಯಾಕೆ ಹರಿದಾಸರು ಬರೆದರು? 3 ರೀತಿಯಲ್ಲಿ. ಒಂದು ಪಂಡರಾಪುರದಲ್ಲಿ ಪಾಂಡುರಂಗ, ಅದು ನಾದ ಬ್ರಹ್ಮ. ತಿರುಪತಿಯಲ್ಲಿ ವೆಂಕಟೇಶ ಕಾಂಚನ ಬ್ರಹ್ಮ. ಉಡುಪಿಯ ಶ್ರೀಕೃಷ್ಣ ಅನ್ನ ಬ್ರಹ್ಮ. ಅದು ನಿಮಗೆಲ್ಲರಿಗೂ ಗೊತ್ತು, ಉಡುಪಿಗೆ ಬಂದರೆ ಆ ಅನ್ನದಾನದ ಮಹಿಮೆ ಎಲ್ರಿಗೂ ಗೊತ್ತು. ಸೊ ಉಡುಪಿ ಅನ್ನ ಬ್ರಹ್ಮ. ಸೊ ಆದ ಕಾರಣ ಎಲ್ಲ ದಾಸರು ಉಡುಪಿಗೆ ಬಂದು ಉಡುಪಿಯ ಕೃಷ್ಣನ ದರ್ಶನ ಮಾಡಿ ಅವನ ಬಗ್ಗೆ ಹಾಡುಗಳನ್ನು ಬರಿತಾ ಇದ್ರು. ಕೃಷ್ಣ ನೀನೇ ಗತಿ, ನಿನ್ನಿಂತ ಮುಂದೆ ಯಾರೂ ಇಲ್ಲ, ನಿನಗೆ ಶರಣಾದರೆ ನನ್ನ ಕಷ್ಟಗಳೆಲ್ಲ ಹೋಗುತ್ತೆ ಅಂತ ನಾವು ಆ ನಂಬಿಕೆಯಲ್ಲಿ ಕೃಷ್ಣನ ಎದುರು ಹೇಳಿದರೆ ಅವನು ಖಂಡಿತ ನಮ್ಮನ್ನು ಯಾವತ್ತೂ ಕಾಪಾಡ್ತಾನೆ. ಸೊ ವ್ಯಾಸತೀರ್ಥರು ಆ ಹಾಡನ್ನು ಮುಂದುವರ್ಸ್ಕೊಂಡು ಹೋಗೋದಾದರೆ, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೂಸಿದ್ದ ಶ್ರೀಗಂಧ ಮೈಯೆಲ್ಲ ಘಮ ಘಮ, ಪೂಸಿದ್ದ ಶ್ರೀಗಂಧ ಮೈಯೆಲ್ಲ ಘಮ ಘಮ, ಕೃಷ್ಣಾನಿ ಬೇಗನೆ ಬಾರೋ. ನನ್ನೊಂದಿಗೆ ನೀವು ಕೂಡ ಹಾಡ್ಬೋದು, ಇದು ಒಂದು ಕಚೇರಿ ಅಲ್ಲ, ನೀವು ಎಲ್ಲ ಸೇರಿ ನನ್ನೊಂದಿಗೆ ಹಾಡ್ಬೋದು ನಿಮಗೆ ಹಾಡುಗಳು ಗೊತ್ತಿದ್ದರೆ. ಅದೇ ನಾನು ವ್ಯಾಸತೀರ್ಥರು ಎಷ್ಟು ದೊಡ್ಡ ಮಹಾನ್ ವ್ಯಕ್ತಿ ಅಂದರೆ ಅವರು ರಾಜಗುರುಗಳು, ಕೃಷ್ಣದೇವರಾಯನ ರಾಜಗುರುಗಳು ಅವರು. ಸೊ ಅವರು ಬರೆದ ಈ ಹಾಡು ನಮಗೆ ಸಿಕ್ಕಿದ ಒಂದು ಅಮೂಲ್ಯವಾದ ಒಂದು ರತ್ನ. ನೀವು ಒಂದು ಉಡುಪಿ ಕೃಷ್ಣ ಹೇಳಿದರೆ ಎಲ್ರಿಗೂ ನೆನಪಾಗೋದು ಈ ಹಾಡು. ಆದರೆ ವ್ಯಾಸರಾಯರು ಮುಂದೆ 2 ಕವಲು ಮಾಡಿದರು, ವ್ಯಾಸಕೂಟ ಮತ್ತು ದಾಸಕೂಟ ಅಂತ 2 ಕವಲಾಯಿತು. ದಾಸಕೂಟದಲ್ಲಿ ಬಂದವರು ಪುರಂದರದಾಸರು, ಕನಕದಾಸರು ಎಲ್ಲ. ಸೊ ಈ ಹಾಡಿನ ಮುಕ್ತಾಯವನ್ನು ಹಾಡಲೇಬೇಕು. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ಜಗದೋದ್ಧಾರಕ ನಮ್ಮ
ಉಡುಪಿಯ ಶ್ರೀಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ. ಸೊ ಇದು ವ್ಯಾಸತೀರ್ಥರಿಂದ ಬರೆದ ರಚಿತವಾದ ಒಂದು ಅಮೂಲ್ಯವಾದ ರತ್ನ ಅಂತಲೇ ಹೇಳಬೇಕು. ಸೊ ವ್ಯಾಸತೀರ್ಥರ ನಾನು ಹೇಳಿದಾಗೆ 2 ಕೂಟ ಆಯಿತು, ದಾಸಕೂಟ ಮತ್ತು ವ್ಯಾಸಕೂಟ. ಸೊ ವ್ಯಾಸರದ್ದು ನಮ್ಗೆ ತೀರ್ಥರದ್ದು ಸುಮಾರು ಬೇರೆ ಕೃತಿಗಳು ಇವೆ, ಆದರೆ ಉಡುಪಿ ಕೃಷ್ಣನ ಬಗ್ಗೆ ಇರೋದು ಇದು ಕೃತಿ ಒಂದೇ ನನಗೆ ಗೊತ್ತಿರೋ ಪ್ರಕಾರ. ಮುಂದೆ ಅದರ ನಂತರ ಬಂದವರು ವ್ಯಾಸತೀರ್ಥರ ಶಿಷ್ಯರು. ನಾನು ಮೊದಲು ಹೇಳಿದಾಗೆ ಶ್ರೀಮಧ್ವಾಚಾರ್ಯರು, ಅವರ ಶಿಷ್ಯರು ನರಹರಿ ತೀರ್ಥರು, ನರಹರಿ ತೀರ್ಥರ ಶಿಷ್ಯರು ಶ್ರೀಪಾದರಾಜರು, ಶ್ರೀಪಾದರ ಶಿಷ್ಯರು ಶ್ರೀ ವ್ಯಾಸತೀರ್ಥರು, ವ್ಯಾಸತೀರ್ಥರ ಶಿಷ್ಯರು ಪುರಂದರದಾಸರು, ಕನಕದಾಸರು, ಶ್ರೀ ವಾದಿರಾಜರು, ಎಲ್ಲರೂ ವ್ಯಾಸತೀರ್ಥರ ಶಿಷ್ಯರು. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ವ್ಯಾಸತೀರ್ಥರಿಂದ ಒಂದು ಹಾಗೆ ಹೇಳ್ತಾರೆ, ಯತಿತ್ರಯರು ಅಂತ ಹೇಳ್ತಾರೆ. ನರಹರಿ ತೀರ್ಥರು, ವ್ಯಾಸತೀರ್ಥರು ಮತ್ತು ಶ್ರೀಪಾದರಾಜರು ಒಂದು ದಾಸ ಸಾಹಿತ್ಯಕ್ಕೆ ಒಂದು ಬೇರನ್ನು ಗಟ್ಟಿ ಮಾಡಿದವರು ಅವರು. ವ್ಯಾಸತೀರ್ಥರು ಅದನ್ನು ಇನ್ನೊಂದಷ್ಟು ಮೇಲಕ್ಕೆ ಎತ್ತಿದ್ರು. ಅವರು ಅದೇ ವ್ಯಾಸಕೂಟ ಮತ್ತು ದಾಸಕೂಟವನ್ನು ಮಾಡಿ ಇನ್ನೊಂದಷ್ಟು ಮೇಲಕ್ಕೆ. ಇನ್ನು ಮುಂದೆ ಬಂದವರು ಪುರಂದರದಾಸರು. ಅವರ ಬಗ್ಗೆ ನಾವು ಹೇಳೋದೇ ಬೇಡ. ಅವರ ಕತೆಗಳು ನಿಮಗೆ ಗೊತ್ತಿದ್ದು. ಅವರು ಹೇಗೆ ಪುರಂದರದಾಸರಾದರು, ನವಕೋಟಿ ನಾರಾಯಣ ಆಗಿದ್ದವರು ಎಲ್ಲವನ್ನು ಬಿಟ್ಟು ದಾಸರಾದರು. ದಾಸ ಅಂತ ಹೇಳುವ ಶಬ್ದಕ್ಕೆ ತುಂಬ ಅರ್ಥಪೂರ್ಣ ಇದೆ. ಅದನ್ನು ನಾನು ಮತ್ತೆ ಮಾತಾಡ್ತೇನೆ. ಆ ದಾಸ ಅಂತ ಯಾಕೆ ಇಟ್ಕೊಂಡ್ರು ಅವರು? ಹರಿಯ ದಾಸರು. ನಾವೆಲ್ಲರೂ ದೇವರಿಗೆ ಶರಣು ಹೋಗಬೇಕು. ಶರಣು ಹೋದರೆ ಅವನು ನಮ್ಮನ್ನು ರಕ್ಷಿಸ್ತಾನೆ. ಅದೇ ಒಂದು ಸಾರವನ್ನು ಎಲ್ಲ ಕಡೆ ಹೇಳ್ತಾ ಹೋದವರು. ಸೊ ಪುರಂದರದಾಸರು ಲಕ್ಷಾಂತರ ದೇವರ ನಾಮಗಳನ್ನು ಬರೆದಿದ್ದಾರೆ. ನಮಗೆ ಎಲ್ಲ ಲಭ್ಯ ಇಲ್ಲ, ಸ್ವಲ್ಪನೇ ಲಭ್ಯ ಇದೆ. ಸಾವಿರಗಳು ಗಟ್ಟೆ ಲಭ್ಯ ಇದೆ. ಲಕ್ಷಾಂತರದಲ್ಲಿ 1000 ಗಟ್ಟಲೆ ಹಾಡುಗಳು ನಮಗೆ ದೊರೆತಿದೆ. ಅದರಲ್ಲಿ ಉಡುಪಿ ಕೃಷ್ಣನ ಹಾಡು ನನಗೆ ಸಿಕ್ಕಿದ್ದು ಒಂದು, ಆದರೆ ಇದು ಇಷ್ಟು ಅರ್ಥಪೂರ್ಣ ಇದೆ. ಮತ್ತು ಇದು ಹೇಳಿದಲ್ಲ, ಇದು 13ನೇ ಶತಮಾನದಲ್ಲಿ ಉಡುಪಿ ಕೃಷ್ಣ ದೇವಸ್ಥಾನ ಮಠ ಆಗಿದ್ದು. ಅದರ ನಂತರ 14-15ನೇ ಶತಮಾನದಲ್ಲಿ ಪುರಂದರದಾಸರು ಎಲ್ಲರೂ, ಕನಕದಾಸರು ಎಲ್ಲರೂ ಬಂದದ್ದು. ಅದೇ ನೀವು ಚಿತ್ರೀಕರಣ ಮಾಡ್ಕೊಳ್ಬೇಕು ಇಲ್ಲಿ ಇರುವಾಗ, ಆ ಒಂದು ಕಾಲದಲ್ಲಿ ಪುರಂದರದಾಸರು ಇಲ್ಲಿ ಇದ್ರಲ್ಲ ಅಂತ. ಯಾಕಂದರೆ ಈ ಹಾಡಲ್ಲಿ, ಈ ದೇವರ ನಾಮದಲ್ಲಿ ನಿಮಗೆ ತುಂಬ ಖಚಿತವಾಗಿ ಗೊತ್ತಾಗುತ್ತೆ ಪುರಂದರದಾಸರು ಈ ಜಾಗಕ್ಕೆ ಬಂದದ್ದು ಹೌದು ಅಂತ. ಸೊ ಅವರ ಉಡುಪಿಗೆ ಭೇಟಿ ಕೊಟ್ಟ ದಾಖಲೆಗಳು ತುಂಬ ಇವೆ. ಆದರೆ ಈ ಒಂದು ಹಾಡು ಅದನ್ನು ಎತ್ತಿ ತೋರಿಸ್ತದೆ. ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣಕ್ಕೆ ಎರಗಿ, ಆಮೇಲೆ ನಾ ಬಂದು ಅನಂತೇಶ್ವರನ ಕಂಡು ಹನುಮಂತನ ಪಾಡಿ ಮನದಿ ನಿಲ್ಲಿಸಿ ಕಂಡೆನ ಉಡುಪಿಯ ಕೃಷ್ಣನ ಭೂಮಂಡಲದೊಳಗೆ ಉದಂಡ ಮಹೀಪನ ಕಂಡೆನ ಉಡುಪಿಯ ಕೃಷ್ಣನ ಸುತ್ತು ನದಿಯ ಕಂಡೆ, ಸೂರ್ಯನ ಪ್ರಭೆಯ ಕಂಡೆ, ಅಲ್ಲಿದ್ದ ಮಧ್ವ ಸರೋವರ ನಾ ಕಂಡೆ, ಮಧ್ವ ಮತದಷ್ಟ ಮುನಿಗಳನ ಕಂಡೆ, ಪ್ರಸಿದ್ಧವಾಗಿಯ ಶ್ರೀ ಉಡುಪಿ ಕೃಷ್ಣನ ಕಂಡೆ ಕಂಡೆನ ಉಡುಪಿಯ ಕೃಷ್ಣನ ಉಂಗುರ ಉಡಿದರೆ ಉಡಿಗಂಟೆನ ಕಂಡೆ, ರಂಗುಮಾಣಿಕ್ಯದ ನವರತ್ನ ಮಾಲೆ ಕಂಡೆ, ದಿಮಿ ದಿಮಿ ದಿಮಿರೆಂದು ಕುಣಿವ ಕೃಷ್ಣನ ಕಂಡೆ,
ದಿಮಿ ದಿಮಿ ದಿಮಿರೆಂದು ಕುಣಿವ ಕೃಷ್ಣನ ಕಂಡೆ ಪುರಂದರ ವಿಠಲನ ಪಾದಕಮಲ ಕಂಡೆ ಕಂಡೆನ ಉಡುಪಿಯ ಕೃಷ್ಣನ ಭೂಮಂಡಲದೊಳಗೆ ಉದ್ದಂಡ ಮಹಿಪನ ಕಂಡೆನ ಉಡುಪಿಯ ಕೃಷ್ಣನ ಕೃಷ್ಣನ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಮುದ್ರವನ್ನು ಹಾಕೊಂಡು ನೀವು ಆಲೋಚನೆ ಹೇಗೆ ಬಂದಿರ್ಬೋದ್ರು ಪುರಂದರದಾಸರು. ಸಮುದ್ರವನ್ನು ಹಾಕೊಂಡು ಸ್ನಾನಾದಿಗಳ ಮಾಡಿ ಆಮೇಲೆ ಚಂದ್ರಮೌಳೀಶ್ವರ ಮತ್ತು ಅನಂತೇಶ್ವರ. ಸೊ ಫಸ್ಟು ಈಶ್ವರನ ದರ್ಶನ ಮಾಡಿ ಮತ್ತೆ ಕೃಷ್ಣನ ದರ್ಶನಕ್ಕೆ ಬರೋದು. ಅದು ನಾವು ಈಗಲೂ ನನ್ನ ಅಮ್ಮನೂ ಮೊದಲಿಂದಲೂ ಅದನ್ನೇ ಹೇಳೋದು. ಫಸ್ಟು ಅನಂತೇಶ್ವರ ಹೋಗು, ಚಂದ್ರೇಶ್ವರ ಹೋಗು, ಮತ್ತೆ ಕೃಷ್ಣನ ದರ್ಶನ. ಅದು ಆ ನಡ್ಕೊಂಡು ಬಂದ ಪದ್ಧತಿ. ಸೊ ಶಿವ ಅವರು ಹೇಳಿದಾಗೆ ಮೃಡನ ಸಖ, ವಿಷ್ಣು ಅಂದರೆ ಮೃಡನ ಸಖ, ಶಿವನ ಸಖನೇ ವಿಷ್ಣು. ಅವರು ಯಾರು ಎರಡು ಬೇರೆ ಅಲ್ಲ. ನಿಮಗೆ ಇನ್ನೊಂದು ವಾದಿರಾಜರು ಹೇಳಿದಾಗೆ ಮುರಾರಿಯ ತೋರಿಸೋ ನಿನಗೆ ಶರಣಾರ್ಥಿ. ಮುರಾರಿ ನೋಡಬೇಕಾದ್ರೆ ಧವಳ ಗಂಗೆಯ ಗಂಗಾಧರ, ನೀನು ಮುರಾರಿ ನೋಡಬೇಕಾದ್ರೆ ಧವಳ ಗಂಗೆ ಗಂಗಾಧರನ ಸಹಾಯ ಬೇಕು ನಿಮಗೆ. ಸೊ ಅದೇ ಇದರಲ್ಲಿ ಅನಂತೇಶ್ವರ ಅವ್ರು ಹೇಳ್ತಾರೆ, ಫಸ್ಟು ಚಂದ್ರೇಶ್ವರ ಹೋಗಿ ಅನಂತೇಶ್ವರ ಹೋಗಿ ಮತ್ತೆ ಉಡುಪಿ ಕೃಷ್ಣನ ದರ್ಶನಕ್ಕೆ ಬಂದಿದ್ದಾರೆ. ಆದರೆ ಒಂದು ನೋಡಬೇಕು, ಅನಂತೇಶ್ವರದಲ್ಲಿ ಇನ್ನೊಂದು ನಾವು ಯಾವಾಗಲೂ ಮರಿತೇವೆ. ಅನಂತೇಶ್ವರದಲ್ಲಿ ಮಧ್ವಾಚಾರ್ಯರು ಪ್ರವಚನ ಮಾಡ್ತಾ ಇದ್ದ ಜಾಗ ಇದಲ್ಲ. ಅನಂತೇಶ್ವರದಲ್ಲಿ ಅವರ ಗುರುಗಳು ಅಕ್ಷೋಭ್ಯ ತೀರ್ಥರು ಅವರು ಎಲ್ಲ ಪ್ರವಚನ ಮಾಡ್ತಾ ಇದ್ದ ಜಾಗ ಅನಂತೇಶ್ವರ. ಸೊ ಅಲ್ಲಿ ಈಶ್ವರನ ದರ್ಶನ ಹಾಗೂ ಗುರುಗಳ ಆಶೀರ್ವಾದ ಅದು ಎರಡನ್ನು ತಗೊಂಡು ಮತ್ತೆ ಅವರು ಕೃಷ್ಣನ ದರ್ಶನಕ್ಕೆ ಅನಂತೇಶ್ವರಕ್ಕೆ ಹೋದಾಗ ನಾವು ಭಕ್ತಿಯಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕು ಅಲ್ಲಿ ಕೂತ್ಕೊಂಡು. ಯಾಕಂದರೆ ಈಗಲೂ ಅಲ್ಲಿ ಇದೆ, ಅವರ ಪೀಠ ಇದೆ ಅಲ್ಲಿ. ಸೊ ಅದನ್ನು ನಾವು ಅಲ್ಲಿ ಹೋದಾಗ ಗುರುಗಳನ್ನು ಒಂದು ನೆನಪು ಮಾಡ್ಕೊಳ್ಬೇಕು. ಮಧ್ವಾಚಾರ್ಯನ ನೆನಪು ಮಾಡಿಕೊಂಡು ಅನಂತೇಶ್ವರನ ನೆನಪು ಮಾಡಿಕೊಂಡು ಮತ್ತೆ ಮುಂದೆ ಅವರು ಹೇಳಿದ ಹಾಗೆ ಮಧ್ವ ಸರೋವರವನ್ನು ನಾಕಂಡೆ, ಮಧ್ವ ಸರೋವರವೂ ಇತ್ತು. ಮತ್ತು ಅವ್ರು ಹೇಳ್ತಾರೆ ಅಷ್ಟಮಠದ ಯತಿಗಳನ್ನು ನಾಕಂಡೆ. ಅದು ಅನಿಸ್ಬೋದು ಅಷ್ಟದ ಯತಿಗಳನ್ನು ಒಟ್ಟಿಗೆ ಹೇಗೆ ನೋಡಿರ್ಬೋದು ಅಂತ. ಆದರೆ ಮೊದಲು ಈಗಿನ ಥರ 8 ಮಠಗಳು ಇರಲಿಲ್ಲ. ಮಠದಲ್ಲಿಯೇ 8 ಯಾವ ರೀತಿ ಅರೇಂಜ್ಮೆಂಟ್ ಇಲ್ಲೇ ಎಲ್ಲೋ ಇರಬೇಕು ಯತಿಗಳ ಇರ್ತಾಯಿದ್ರು. ಸೊ ಪುರಂದರದಾಸರ ಭಾಗ್ಯ, ಅಷ್ಟಮಠದ ಯತಿಗಳನ್ನು ಒಟ್ಟಿಗೆ ನೋಡೋ ಭಾಗ್ಯ ಪುರಂದರದಾಸರಿಗಿತ್ತು. ಸೊ ಹಾಗೆ ಮತ್ತೆ ದಿಮಿಕ್ನಿಂದು ಕುಣಿವ ಕೃಷ್ಣನ ಕಂಡೆ. ಅಂದರೆ ಅವರಿಗೆ ಆ ಕೃಷ್ಣ ಆ ರೀತಿ ಕಂಡ, ಕುಣಿತಾಯ ಕಂಡ. ಸೊ ಅದನ್ನೆಲ್ಲ ನೋಡುವಾಗ ಅಷ್ಟು ಅರ್ಥಪೂರ್ಣವಾದ ಹಾಡು. ಅದರಲ್ಲಿ ಎಲ್ಲ ಪುರಂದರದಾಸರು ಉಡುಪಿ ಕೃಷ್ಣನನ್ನು ಹೊಗಳಿದ್ದು ಕಾಣಿಸುತ್ತೆ. ಮುಂದೆ ಬಂದವರು ಕನಕದಾಸರು. ಸೊ ಅದೇ ಪುರಂದರದಾಸರ ಅದೇ ಸಮಕಾಲೀನರು. ಪುರಂದರದಾಸರು ಕನಕದಾಸರು ಸಮಕಾಲೀನರು. ಕನಕದಾಸರು ಉಡುಪಿಯಲ್ಲಿದ್ದ ಬಗ್ಗೆ ತುಂಬ ಪುರಾವೆಗಳಿವೆ. ನಿಮಗೆ ಹೊರಗೆ ಹೋದ್ರೇ ಗೊತ್ತಾಗ್ತದೆ. ಕನಕನ ಕಿಂಡಿ, ವಾದಿರಾಜರು ಗೋಡೆ ಬಿರುಕು ಬಿಟ್ಟಲ್ಲಿ ಕನಕನ ಕಿಂಡಿಯನ್ನು ಇಡಿಸಿದ್ದು ಕತೆ, ಅಲ್ಲಿ ಕನಕನ ಇದ್ದ ವಾಸಸ್ಥಾನ, ಅಲ್ಲಿ ಕನಕನ ಮೂರ್ತಿ ಇರುವುದು. ಮತ್ತು ಎಷ್ಟು ಇತ್ತಂತ ಹೇಳಿದ್ರೆ ವಾದಿರಾಜರನ್ನು ಅಣ್ಣ ಅಂತ ಕರೀತಿದ್ರಂತೆ. ನಾನು ಇದು ಗುರುರಾಜ ಕರಜಗಿಯವರ ಪ್ರವಚನದಲ್ಲಿ ಅಥವಾ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನದಲ್ಲಿ ಹೇಳ್ತಾರೆ, ಕನಕದಾಸರು ಒಂದು ಭಕ್ತರಲ್ಲಿ ಪರಮ ಭಕ್ತರು ಅಂತ ಬನ್ನಂಜೆ ಗೋವಿಂದಾಚಾರ್ಯ ಹೇಳ್ತಾರೆ. ಭಕ್ತರಲ್ಲಿ ಪರಮ ಭಕ್ತರು ಅಂದರೆ ಕನಕದಾಸರು ಅಂತ. ಆ ರೀತಿಯವ್ರನ್ನು ವಾದಿರಾಜರು ಅವರು ತುಂಬ ಸ್ನೇಹದಲ್ಲಿದ್ದರು. ಮತ್ತು ಹೇಳ್ತಾರೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನದಲ್ಲಿ ಹೇಳ್ತಾರೆ, ಕೃಷ್ಣನಿಗೆ ಅಭಿಷೇಕ ಮಾಡಿದ ನೀರನ್ನು ಒಂದು ಕರಟ ಅಂತ ಹೇಳ್ತಾರೆ, ಅದರಲ್ಲಿ ಕನಕದಾಸರು ತಗೊಳ್ತಿದ್ರಂತೆ. ಮುಂದೆ ಕನಕದಾಸರ ನೆನಪಲ್ಲಿ ಒಂದು ಕರಟದಲ್ಲಿ ಕೃಷ್ಣನಿಗೆ ನೈವೇದ್ಯ ಈಗಲೂ ಆಗ್ತಾ ಇದೆ ಅಂತ, ಈಗ ಬೆಳ್ಳಿಯ ಕರಟ ಆಗಿದೆ ಅಂತ ಗೋವಿಂದಾಚಾರ್ಯ ಹೇಳಿದರು ಪ್ರವಚನದಲ್ಲಿ. ಸೊ ಅದು ಆಗಿದೆ. ಮತ್ತು ರೊಟ್ಟಿ ಇವಾಗಲೂ ರೊಟ್ಟಿ ಮಾಡಬೇಕಂತೆ ನೈವೇದ್ಯವಾಗಿ ಕನಕದಾಸರ ನೆನಪಲ್ಲಿ. ಅಷ್ಟು ಉಡುಪಿಯಲ್ಲಿ ಕನಕದಾಸರ ಮಹತ್ವ ಎಲ್ರಿಗೂ ಗೊತ್ತಿದ್ದದೆ. ಸೊ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ ಪದ ದಾಸ, ದಾಸ ನಿನ ಪದ ದಾಸ, ನಿನ ಪದ ದಾಸ
ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಕಾಲ್ಕಡಗ ಕಾಲಂದುಗೆ ಕಿರುಗೆಜ್ಜೆ ಧಿಮಿ 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 ಧಿಮಿರೆನುತ್ತ ಪೊಂಗಳಲ ನೂದುತ್ತ ಬಾರಯ್ಯ ಪೊಂಗಳಲ ನೂದುತ್ತ ಬಾರಯ್ಯ ಪೊಂಗಳಲ ನೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಹರಿ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರನುತ ಪೊಂಗಳಲನೂದುತ ಬಾರಯ್ಯ ಬಾರೋ ಕೃಷ್ಣಯ್ಯ ಹೊಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಬಾರೋ ಕೃಷ್ಣಯ್ಯ. ಸೊ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ನಿನ್ನ ಪಾದ ದಾಸ, ಅದನ್ನು ಎಷ್ಟು ಸಲ ಹೇಳ್ತಾರೆ, ನಿನ್ನ ಪಾದದ ದಾಸ 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 ಅಂತ. ಆ ದಾಸ ಪದದ ಅರ್ಥ ದಾಸ. ಸೊ ಹರಿದಾಸರು, ದಾಸರು ಅಂತ ಹೇಳಿದರೆ ನೀನು ಕಂಪ್ಲೀಟ್ ಸರೆಂಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ದೇವರಿಗೆ ಶರಣಾಗತಿ ಹೋಗಬೇಕು, ಆವಾಗಲೇ ನಿಮ್ಮನ್ನು ಕಾಪಾಡೋದು ಅವನು. ಸೊ ನನ್ನ ಕೈಲುಂಟು, ನಾನು ಮಾಡಲಿಕ್ಕಾಗತ್ತೆ ಅಂತ ಬಿಟ್ಟು ಎಲ್ಲ ನಿನ್ನ ಕೈಯಲ್ಲಿದೆ, ನಾನು ನಿನಗೆ ಮೊರೆ ಹೊಕ್ಕಿದ್ದೇನೆ, ನೀನು ನನ್ನನ್ನು ಕಾಪಾಡಬೇಕು. ಹೇಗೆ ದ್ರೌಪದಿಯನ್ನು ಕಾಪಾಡಿದ್ಯಾ, ಹೇಗೆ ಅಜಾಮಿಳನಿಗೆ ಒದಗಿ ಬಂದ್ಯಾ, ಅಥವಾ ಪ್ರಹ್ಲಾದನಿಗೆ ಬಂದ್ಯಾ, ಹಾಗೆ ನನಗೆ ನನ್ನನ್ನು ಕಾಪಾಡಬೇಕು ಅಂತ ಶರಣಾಗತಿ ಹೊಂದಿ ಪ್ರಾರ್ಥನೆ ಮಾಡಬೇಕು ಅಂತ. ಆ ದಾಸದಕ್ಕೆ ಇನ್ನೊಂದು ಹೇಳಬೇಕು ಅಂತ ಇದ್ದೇನೆ. ಯಾಕೆ ಭಕ್ತಿ ಯಾಕೆ ಇಂಪಾರ್ಟೆಂಟ್, ಅಥವಾ ಭಕ್ತಿ ಯಾಕೆ ಮಾಡಬೇಕು ಅಂತ. ದಾರಿಯಲ್ಲಿ ನಡೆವಾಗ ಚೋರರು ಪಠಳವಿಲ್ಲ, ಮಾರಿ ಬಂದರೆ ಅದನ್ನು ಹೊಡೆದು ನೂಕುವುದು. ದಾರಿಯಲ್ಲಿ ನಡೆವಾಗ ಚೋರರು ಪಠಳವಿಲ್ಲ, ಮಾರಿ ಬಂದರೆ ಅದನ್ನು ಹೊಡೆದು ನೂಕುವುದು. ಕ್ರೂರ ಯಮ ಭಟರನ್ನು ಮೂಗುರೆ ಕೇಳಿ ಬಡೆದು, ಕ್ರೂರ ಯಮ ಭಟರನ್ನು ಮೂಗುರೆ ಕೇಳಿ ಬಡೆದು ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆಯ ಬೀಸುವರು. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬೋ ಹುಲಿಯ ಕೊಂಡೊಯ್ಯುವುದು. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬೋ ಹುಲಿಯ ಕೊಂಡೊಯ್ಯುವುದು. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ,
ಹರಿನಾಮದ ಅರಗಿಣಿ ಹಾರ್ತಾ ಇದೆ, ಅದನ್ನು ತಗೊಳ್ಳಿ. ಏನು ಸಿಗ್ತದೆ? ಎಲ್ಲದ ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ಮತ್ತು ದಾರಿಯಲ್ಲಿ ನಡುವಾಗ ಹೆದರಿಕೆ ಇಲ್ಲ. ಪುರಂದರದಾಸರು ಬರೇ ತಾಳ ತಂಬುರಿ ಕೈಯೊಳಗೆ, ವಿಠಲನ ಭಜನೆ ಮನದೊಳಗೆ ಅಂತ ಊರು ತಿರುಗ್ತಾ ಇದ್ರು. ಯಾವುದ್ರ ಹೆದರಿಕೆ ಇರಲಿಲ್ಲ. ಮಾರಿ ಬಂದರೆ ಅದನ್ನು ಹೊಡೆದು ನೂಕುವುದು, ಅದಲ್ಲದೆ ಕ್ರೂರಯಮ ಭಟರನ್ನು ಮೂಗುರೆ ಕೇಳಿ ಬಡೆದು, ಕ್ರೂರಯಮ ಭಟರನ್ನು ಮತ್ತೇನು ಬೇಕು? ಯಮ ಭಟ್ರನ್ನು ಸಹ ಓಡಿಸುವ ಶಕ್ತಿ ಇದೆ. ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ ದಾರಿ ತೋರಿಸ್ತದೆ ಅಂತ ಶಕ್ತಿ ಇದೆ. ಯಾವುದ್ರಲ್ಲಿಯೂ ಅಲ್ಲ. ನೀವೇನು ಕಷ್ಟಪಡೋದು ಹರಿನಾಮ ಕೀರ್ತನೆ ಅದು ಒಂದು ಮಾಡಿದರೆ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅದಲ್ಲದೆ ಮನದ ಇಷ್ಟಾರ್ಥಗಳು ನೆರವೇರ್ತದೆ. ಸೊ ಏನೂ ಕಷ್ಟಪಡೋದು ಬೇಡ, ಹರಿನಾಮದ ಸಂಕೀರ್ತನೆಯನ್ನು ಮಾಡಿ ಅಂತ ದಾಸರು ಎಲ್ಲರಿಗೆ ಹೇಳ್ತಾ ಹೋದರು. ಒಂದು ಮುಕ್ತ ವಿದ್ಯಾಲಯ ಅಂತ ಹೇಳಿದರೆ ಅವ್ರು ಯಾರು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳ್ಳೋದು ಬೇಡ, ಅವರೇ ಮನೆಗೆ ಬಂದು ಎಲ್ರಿಗೂ ಹೇಳ್ತಾ ಬಂದರು. ಏನು ಮಾಡಿ? ಹರಿನಾಮದ ಅರಗಿಣಿಯನ್ನು ಹಿಡ್ಕೊಳ್ಳಿ ಅಂತ. ಎಲ್ಲರೂ ಪರಮ ಭಾಗವತರು ಹಿಡ್ಕೊಂಡಿದ್ದಾರೆ, ನೀವು ಸಹ ಎಲ್ಲರೂ ಹಿಡ್ಕೊಳ್ಳಿ, ಎಲ್ರಿಗೂ ಸಿಗುತ್ತೆ. ಅದು ಯಾರದ್ದು ಒಂದು ಸಂಸ್ಕೃತ ವೇದ ಪಂಡಿತರ ಗಂಟಲ್ಲ, ನಮ್ಮ ಎಲ್ಲರ ಒಂದು ಆಸ್ತಿ ಅಂತ ಹೇಳ್ಕೊಂಡು ಬಂದರು. ಇನ್ನೊಂದು ತುಂಬ ಅಮೂಲ್ಯವಾದ ಹಾಡು. ಇದರಲ್ಲಿ ಉಡುಪಿಯನ್ನು ಕನಕದಾಸರು ಹೇಗೆ ವರ್ಣಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾ ದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತ ಗಣೇಶಿರಂಗ ಶಾಯಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ, ದೃಷ್ಟಿಯಿಂದಲಿ ನಾನು ಕಂಡೆ, ರಂಬೆ ಊರ್ವಶಿ ಮೇಳವ ಕಂಡೆ, ತುಂಬುರು ಮುನಿ ನಾರದರನು ಕಂಡೆ, ಅಂಬುಜೋದ್ಭವ ರುದ್ರರ ಕಂಡೆ, ಅಂಬುಜೋದ್ಭವ ರುದ್ರರ ಕಂಡೆ, ಶಂಬರಾರಿ ಪಿತನೆ ರಂಗ ಶಾಯಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ, ದೃಷ್ಟಿಯಿಂದಲಿ ನಾನು ಕಂಡೆ, ನಾಗಶಯನನ ಮೂರ್ತಿ ಕಂಡೆ, ಭೋಗಿಭೂಷಣ ಶಿವನನು ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ಖಗಿನೆಲೆಯಾದಿ ಕೇಶವನ ನಾ ಕಂಡೆ, ಖಗಿನೆಲೆಯಾದಿ ಕೇಶವನ ನಾ ಕಂಡೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಉಡುಪಿ ಆವಾಗ ಹೇಗಿತ್ತು? ಇದು 15ನೇ ಶತಮಾನ, ನೀವು ನೆನಪಿಟ್ಕೊಳ್ಬೇಕು. ಈಗ ಅಲ್ಲ, ಶತಮಾನಗಳ ಹಿಂದೆ ವಜ್ರವೈಡೂರ್ಯದ ತೊಲೆಗಳಿತ್ತು. ಮತ್ತು ಪ್ರಜ್ವಲಿಸುವ ಮಹಾದ್ವಾರ ಈಗನೂ ಇದೆ. ನಿರ್ಜರಾದಿ ಮುನಿಗಳು ನೋಡಿದ್ದಾರೆ. ಮತ್ತು ಭಾಗವತರ ಸಮ್ಮೇಳನ ಈಗಲೂ ನಡೀತಾ ಇದೆ ಉಡುಪಿಯಲ್ಲಿ. ಎಷ್ಟು ಸಮ್ಮೇಳನಗಳು ನಡೀತದೆ, ಎಷ್ಟು ಈಗಲೂ ಯಾವಾಗಲೂ ನೋಡಿ ರಾಜಾಂಗಣದಲ್ಲಿ ಇದೆ, ಇಲ್ಲಿನೂ ನಡೀತಾ ಇರುತ್ತೆ. ಸೊ ಭಾಗವತರ ಸಮ್ಮೇಳನ ಆವಾಗಲಿಂದ ನಡೀತಾ ಇತ್ತು. ಅದರ ಮೊದಲಿಂದ ಗುರುವಾದ ಮಧ್ವಾಚಾರ್ಯರ ಕಾಲದಿಂದಲೂ ಉಡುಪಿಯಲ್ಲಿ ನಡೀತಾ ಇದ್ದದ್ದು. ಸೊ ಅದು ಈಗಲೂ ನಡೆದುಕೊಂಡು ಬಂದಿದೆ. ಅದನ್ನು ನಾವೆಣಿಸು ಕನಕದಾಸರು ನೋಡಿದ್ದಾರೆ, ನಾವೂ ನೋಡ್ಲಿಕ್ಕೆ ಸಿಗ್ತಿದೆ, ನಮ್ಮ ಭಾಗ್ಯ ಅದು. ಆ ಥರದ ಏನೊಂದು ಸಂಸ್ಕೃತಿ ಇದೆ, ಅದು ಇನ್ನೂ ನಡೆದುಕೊಂಡು ಬಂದಿದೆ ಉಡುಪಿಯಲ್ಲಿ. ಅದನ್ನು ನಾವು ತುಂಬ ಹೆಮ್ಮೆಯಿಂದ ಹೇಳಬೇಕಾದ ವಿಷಯ. ಇದು ನಾನು ಹೇಳ್ತೇನೆ. ಇನ್ನು ಅದರ ನಂತರ ಕನಕದಾಸರು, ಪುರಂದರದಾಸರಾಯಿತು, ಕನಕದಾಸರಾಯಿತು. ಇನ್ನು ಮುಂದೆ ಬಂದವರು 16 ಹೇಳ್ಬೋದು. ಅಂದರೆ ಅವರ ನಂತರ ಇಮಿಡಿಯೇಟ್ಲಿ ಶ್ರೀ ವಾದಿರಾಜ ಗುರುಗಳು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ತತ್ವಜ್ಞಾನಿಗಳು, ಹಿಸ್ಟೋರಿಯನ್ ಅಂತ ಹೇಳ್ಬೋದು, ಇಂಗ್ಲೀಷಲ್ಲಿ ಹಿಸ್ಟೋರಿಯನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಸ್ಥಳಗಳನ್ನು
ಹೋಗೋದು, ಅಲ್ಲಿದ್ದು ದಾಖಲೆ ಮಾಡೋದು, ಅಲ್ಲಿ ಏನಿದೆ ಅದು ಎಲ್ಲದರ ಬಗ್ಗೆ ಒಂದು ಶ್ಲೋಕಗಳನ್ನು ಬರೆದಿದ್ದಾರೆ. ಉಡುಪಿಯ ಸುತ್ತಮುತ್ತ ಇರುವ ಸಣ್ಣ ದೇವಸ್ಥಾನಗಳಿಗೂ ಅವರು ಬರೆದಿದ್ದಾರೆ ಶ್ಲೋಕಗಳು. ಅದನ್ನು ತೀರ್ಥ ಪ್ರಬಂಧ ಅಂತ ಹೇಳ್ತಾರೆ ವಾದಿರಾಜರು. ಅದರಲ್ಲಿ 4 ಭಾಗಗಳಿದೆ, ದಕ್ಷಿಣ, ಉತ್ತರ, ಪಶ್ಚಿಮ, ಹಾಗೆ ಪೂರ್ವ, 4 ಭಾಗಗಳಾಗಿ ಬರೆದು ಎಲ್ಲ ಕ್ಷೇತ್ರಗಳ ಬಗ್ಗೆ ಶ್ಲೋಕಗಳನ್ನು ಬರೆದಿದ್ದಾರೆ. ಅವರು ಅಯೋಧ್ಯೆ ಬಗ್ಗೆನೂ ಶ್ಲೋಕಗಳು ಬರೆದಿದ್ದಾರೆ. ನಾನು ಇತ್ತೀಚೆಗೆ ಕೇಳಿದೆ, ಅವರು ಬರೆದಿದ್ದಾರೆ ಅಯೋಧ್ಯೆಗೆ ಹೋದಾಗ ಅಲ್ಲಿ ರಾಮನ ಮೂರ್ತಿ ನನಗೆ ಕಾಣಲಿಲ್ಲ ಅಂತ ಬರೆದಿದ್ದಾರೆ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅವರು ಉಡುಪಿಯ ಬಗ್ಗೆ ಬರೆದ ಶ್ಲೋಕ ತುಂಬ ಅರ್ಥಪೂರ್ಣ. ದ್ವಾರಾವತಿಂ ಸಕಲ ಭಾಗ್ಯವತಿಂ ಉಪೇಕ್ಷ ದ್ವಾರಾವತಿಂ ಸಕಲ ಭಾಗ್ಯವತಿಂ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂ ಚ ವಾರ್ತಿಂ ವಧುಗ್ರಹಮತೀತ್ಯ ಸಮಧ್ವನಾತಃ ಯತ್ರಾಸ್ತಿ ರಜತಪೀಠಪುರಂ ಗರೀಯಃ ಯತ್ರಾಸ್ತಿ ತತ್ ರಜತಪೀಠಪುರಂ ಗರೀಯಃ. ಎಷ್ಟು ಅರ್ಥಪೂರ್ಣ, ಒಂದು 4 ಸಾಲು, ಅದರಲ್ಲಿ ಎಷ್ಟು ಅರ್ಥಪೂರ್ಣ ಹೇಳಿದರೆ, ದ್ವಾರಾವತಿಂ ಸಕಲ ಭಾಗ್ಯವತಿಂ ಉಪೇಕ್ಷ. ಆ ದ್ವಾರಾವತಿಯಲ್ಲಿದ್ದಿ, ಅಲ್ಲಿ ಅಷ್ಟು ಭಾಗ್ಯ ಇತ್ತು ನಿನಗೆ, ಅದನ್ನೆಲ್ಲ ಬಿಟ್ಟೆ ಗೋಪಾಲ ಬಾಲ ಲಲನಾಕರ ಪೂಜನಂಚ. ಎಲ್ಲರೂ ಗೋಪಾಲರು ನಿನ್ನೊಟ್ಟಿಗೆ ಇದ್ರು, ಅವರೊಟ್ಟಿಗೆ ಆಡ್ತಾ ಇದ್ದವನು, ಅವರನ್ನು ಬಿಟ್ಟು ಆಮೇಲೆ ವಾರ್ತಿ ವಧುಂ ಗ್ರಹಮಿತಿಥ್ಯ ಅಂದರೆ ಕ್ಷೀರಸಾಗರ ನಿನ್ನ ವಧು ಗ್ರಹ, ಅದನ್ನು ಬಿಟ್ಟು ಯಾಕೆ ರಜತಪೀಠಪುರಂ, ಯಾಕೆ ಉಡುಪಿಗೆ ಬಂದು ನಿಂತಿ? ರಜತಪೀಠಪುರ ಯಾಕೆ ಅಷ್ಟು ಮಹತ್ವ ನಿನ್ಗೆ? ನೀನು ಯಾಕೆ ಉಡುಪಿಯಲ್ಲಿ ಬಂದು ನಿಂತೆ ಅಂತ ವಾದಿರಾಜರು ಕೃಷ್ಣನಲ್ಲಿ ಕೇಳುವ. ಸೊ ವಾದಿರಾಜ ಯತಿಗಳು ಅವರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ನಾ ಮೊದಲೇ ಹೇಳಿದಾಗೆ ಉಡುಪಿಯಲ್ಲಿ ಮೊದಲು 2 ತಿಂಗಳಿಗೆ ಪರ್ಯಾಯ, ಅದನ್ನು 2 ವರ್ಷಕ್ಕೆ ಮಾಡಿದವರು. ಅವರು 125 ವರ್ಷ 5 ಸಲ ಪರ್ಯಾಯ ನಡೆಸಿದವರು, ವೃಂದಾವನ ವಾಸಿಯಾದವರು. ಈಗಲೂ ಸೋದೆಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅವರ ಮಹಿಮೆ ಯಾವತ್ತೂ ಇದೆ. ಎಷ್ಟೋ ಕತೆಗಳು ನೀವು ಕೇಳಿರ್ಬೋದು ವಾದಿರಾಜರ ಮಹಿಮೆಯ ವಿಷಯ, ಆ ವಾದಿರಾಜ ಗುರುಗಳ ಮಹಿಮೆಯ ವಿಷಯ. ಸೊ ಅದು ಅವರು ಬರೆದಂಥ ಈ ಹಾಡಲ್ಲಿ ಉಡುಪಿಯ ಕೃಷ್ಣನ ವರ್ಣನೆ ನೀವು ಕಾಣ್ಬೋದು. ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ, ನೀರೆ ತೋರೆಲೆ ನೀಲವರ್ಣನ ದೇವನ, ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ, ನೀರೆ ತೋರೆಲೆ ನೀಲವರ್ಣನ ದೇವನ, ಕಡೆವ ಕಡಗೋಲು ನೇಣು ಸಹಿತಲಿ ಹಡಲಿನೊಳಗಿಂದ ಬಂದನ, ಬಿಡದೆ ಭಕ್ತರ ಒಡನೆ ಪಾಲಿಪ, ಬಿಡದೆ ಭಕ್ತರ ಒಡನೆ ಪಾಲಿಪ ರಂಗ ಉಡುಪಿಯ ಕೃಷ್ಣನ, ನೀರೆ ತೋರೆಲೆ ನೀಲವರ್ಣನ ದೇವನ, ಮುದು ಮುಖದವ 3 ಜಡೆಯವ ಇದ್ದ ಉಡುಪಿಯ ಸ್ಥಳದಲ್ಲಿ, ಒದ್ದು ಶಕಟನ ಆದಿಗುರುಗಳ ಓದು ಶಕಟನ ಆದಿಗುರುಗಳ ರಂಗ ಉಡುಪಿಯ ಕೃಷ್ಣನ, ನೀರೆ ತೋರೆಲೆ
ನೀಲವರ್ಣನ ದೇವನ ಬಾಲ ಸನ್ಯಾಸಿಗಳು ನಿನ್ನನು ಪ್ರೇಮದಿಂದಲೇ ಭಜಿಸಲು ಆಲದೆಲೆಯ ಮೇಲೆ ಮಲಗಿದ ಆಲದೆಲೆಯ ಮೇಲೆ ಮಲಗಿದ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಅದ್ವಯ ಹರಿ ಬ್ರಹ್ಮ ವಲ್ಲಭನ್ ವಿದ್ಯಾಸಾರಥಿ ಮಾಡಿದೆಯೇ ಸದ್ಗುರು ಮುನಿವಾದಿರಾಜನ ಸದ್ಗುರು ಮುನಿವಾದಿರಾಜನ ಮುದ್ದು ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ್ ದೇವನ ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ನೀಲವರ್ಣನ ದೇವನ ಹರಿ ಕಡವ ಕಡಗೋಲು ನೇಣು ಸಹಿತಲಿ ಕಡಲಿನೊಳಗಿಂದ ಬಂಧನ ಎಲ್ಲವನ್ನು ಹೇಳಿಬಿಡ್ತದೆ. ಕಡಗೋಲು ಮತ್ತು ನೇಣು ಹಿಡ್ಕೊಂಡು ಕಡಲಿನಿಂದ ಬಂದು ಬಿಡದೆ ಭಕ್ತರ ಒಡನೆ ಪಾಲಿಪ. ಭಕ್ತರು ಯಾವಾಗ ಕೇಳ್ತಾರ ಆವಾಗ ನೀನು ಬಂದು ಅವರನ್ನು ರಕ್ಷಿಸುತ್ತಿ. ಬಾಲ ಸನ್ಯಾಸಿಗಳು ನಿನ್ನ ಪ್ರೇಮದಿಂದ ಪೂಜಿಸ್ತಾರೆ. ಎಲ್ಲವನ್ನು ಉಡುಪಿಯ ಏನು ಕಥೆಗಳಿದೆ ಅದೆಲ್ಲರೂ ವಾದಿರಾಜ ರಚನೆಯಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ. ನಮಗೆ ಏನು ಉಡುಪಿಯ ಹಿಸ್ಟ್ರಿ ಹಾಡುಗಳಲ್ಲಿ ದಾಸ ಸಾಹಿತ್ಯದಲ್ಲೇ ನಿಮಗೆ ಒಂದೊಂದು ಇದರ ಸ್ಥಳದ ಹಿರಿಮೆ ಅಥವಾ ಮಹಿಮೆ ಗೊತ್ತಾಗ್ತದೆ. ಇನ್ನು ಈ ಮುದ್ದು ಕೃಷ್ಣ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನದೈವ ಉಡುಪಿಯ ಕೃಷ್ಣ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನದೈವ ಉಡುಪಿಯ ಕೃಷ್ಣ. ಈ ಮುದ್ದು ಕೃಷ್ಣನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬೇರೆ ಏನೂ ಬೇಡ, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖ ಸಾಕು. ಅವರು ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಿದವರು ಶ್ರೀ ವಾದಿರಾಜ ಗುರುಗಳು. ಈ ಕ್ಷಣ ಒಂದು ಸಾಕು ನನಗೆ, ಕೃಷ್ಣನನ್ನು ನೋಡುವಾಗ ಒಂದು ಸಿಗುವ ತೃಪ್ತಿ ಅದು ಮಾತ್ರ ಸಾಕು. ಚೆಲುವ ಚರಣ ದ್ವಂದ್ವ ಜಂಗೆ ಜಾನೂರು ಕಟಿ. ಚೆಲುವ ಚರಣ ದ್ವಂದ್ವ ಜಂಗೆ ಜಾನೂರು ಕಟಿ. ಒಳಿ ಪಂಕ್ತಿ ಜಠರ ವಕ್ಷ ಕಂಬು ಕಂದರದ ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ಸುಳಿಗುರುಳು ಮಸ್ತಕದ ನಳಿನ ನಾಭನ ಸೊಬಗ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನದೈವ ಉಡುಪಿಯ ಕೃಷ್ಣ. ಈ ಮುದ್ದು ಕೃಷ್ಣನ ಸಕಲ ದೇವೋತ್ತಮನೆ ಸರ್ವಗುಣ ಸಂಪೂರ್ಣ ಅಕಳಂಕ ಅಖಿಲಾಗಮಸ್ತುತನೆ ಅಪ್ರಾಕೃತನೆ. ಸಕಲ ದೇವೋತ್ತಮನೆ ಸರ್ವಗುಣ ಸಂಪೂರ್ಣ ಅಕಳಂಕ ಅಖಿಲಾಗಮಸ್ತುತನೆ ಅಪ್ರಾಕೃತನೆ. ಅಖಿಲ ಜೀವರ ಭಿನ್ನ ನೆನಿಪ ಶ್ರೀ ಹಯವದನ ಮುಕುಟ ಕಡಗೋಲು ನೇಣುಗಳ ಪಿಡಿದಿಪ್ಪನ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನದೈವ ಉಡುಪಿಯ ಕೃಷ್ಣ. ಇನ್ನೊಂದು ತುಂಬ ಅರ್ಥಪೂರ್ಣವಾದ ಹಾಡು ಲಕ್ಷ್ಮೀನಾರಾಯಣ ಅವರು ಹಾಡ್ತಾರೆ ತನ್ನ ಸೇವೆ.
ಕಾಕು ಜನರ ತರಿದು ತನ್ನಯ ಏಕಾಂತ ಭಕ್ತರ ಪೊರೆವ ಕೃಷ್ಣ ಲೋಕಭರಿತನೋ ರಂಗಾನೇಕ ಚರಿತನೋ ರಂಗಾನೇಕ ಚರಿತನೋ ರಾಜಸೂಯ ಗದಲ್ಲಿ ರಾಜರಾಜರಿರಲು ಧರ್ಮ ರಾಜಸೂಯ ಯಾಗದಲ್ಲಿ ರಾಜರಾಜರಿರಲು ಧರ್ಮ ರಾಜಸೂತನು ಇದನೇ ಸಭಾ ಪೂಜೆಗರ್ಯ ಎನಿಸಿ ತದಾ ಲೋಕಭರಿತನೋ ರಂಗ ಅನೇಕ ಚರಿತನೋ ರಂಗ ಅನೇಕ ಚರಿತನೋ ತನ್ನ ಸೇವಕ ಜನರ ಪೊರೆದು ಉನ್ನದುಡುಪಿಯಲ್ಲಿ ನಿಲ್ದು ತನ್ನ ಸೇವಕ ಜನರ ಪೊರೆದು ಉನ್ನದುಡುಪಿಯಲ್ಲಿ ನಿಲ್ದು ಗನ್ನ ಮಹಿಮೆಯಿಂದ ಮೆರೆವ ಪ್ರಸನ್ನ ಹಯವದನನ ಕೃಷ್ಣ ಗನ್ನ ಮಹಿಮೆಯಿಂದ ಮೆರೆವ ಪ್ರಸನ್ನ ಹಯವದನನೇ ಕೃಷ್ಣ ಲೋಕಭರಿತನೋ ರಂಗ ಅನೇಕ ಚರಿತನೋ ರಂಗ ಅನೇಕ ಚರಿತನೋ ಅನೇಕ ಚರಿತನೋ ಅನೇಕ ಚರಿತನೋ ತನ್ನ ಸೇವಕ ಜನರಿಗೆ ಒಲಿದು ಉನ್ನತ ಉಡುಪಿಯಲ್ಲಿ ನಿಂದದು. ಸೊ ಅಂತ ಶ್ರೀ ವಾದಿರಾಜರು ಹೇಳ್ತಾರೆ. ಇನ್ನು ಮುಂದೆ ವಾದಿರಾಜರ ನಂತರ ಮತ್ತೆ 18ನೇ ಶತಮಾನದಲ್ಲಿ ಬಂದ ಕೆಲವು ಹರಿದಾಸರು ಕೃಷ್ಣನನ್ನು ಯಾವ ರೀತಿ ನೋಡಿದ್ದಾರೆ. ಅದರಲ್ಲಿ ಒಬ್ಬರು ವಿಜಯದಾಸರು, ಅವರು ರಾಯಚೂರು ಜಿಲ್ಲೆಯವರು. ಆ ಕಾಲ ಸಮಯದಲ್ಲಿ ಗೋಪಾಲದಾಸರು, ಜಗನ್ನಾಥದಾಸರು ಎಲ್ಲರೂ ಬಂದಿದ್ದಾರೆ. ಹೆಳವನಕಟ್ಟೆ ಗಿರಿಯಮ್ಮ ಅವರು ಇನ್ನೊಬ್ಬರು ದಾಸಿಯರು. ಆದರೆ ನನಗೆ ಸಿಕ್ಕಿರೋದು 18ನೇ ಶತಮಾನದಲ್ಲಿ ವಿಜಯದಾಸರ ಈ ಹಾಡು. ಕೃಷ್ಣನ್ನ ಕೃಷ್ಣನ್ನ ಬಲೋತ್ಕೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ಕೃಷ್ಣನ್ನ ಬಲೋತ್ಕೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ಗೋಪಳ್ಳಿಯೊಳಗಂದು ನಿಂತನ್ನ ಬಲು ಗೋಪಿಯರ ಕೂಡೆ ನಲಿದನ್ನ ಗೋಪಳ್ಳಿಯೊಳಗಂದು ನಿಂತನ್ನ ಬಲು ಗೋಪಿಯರ ಕೂಡೆ ನಲಿದನ್ನ ಗೋಪಿ ಚಂದನದಿಂದ ಬಂದನ್ನ ಗೋಪಿ ಚಂದನದಿಂದ ಬಂದನ್ನ ನಮ್ಮ ಗೋಪಾಲ ಗೋವಿಂದ ಮುಕುಂದನ್ನ ಕೃಷ್ಣನ್ನ ಬಲು ಉತ್ಕೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ಅಪಾರ ಮಹಿಮನೆಂದೆನಿಸಿಹನ ಬಕುತಗಾಪತ್ತು ಬರಲು ಪಾಲಿಸುವನ ಅಪಾರ ಮಹಿಮನೆಂದೆನಿಸಿಹನ ಬಕುತಗಾಪತ್ತು ಬರಲು ಪಾಲಿಸುವನ ತಾಪಸಿಗಳಿಗೆ ಗೋಚರಿಪನ ದಶರೂಪವ ಧರಿಸಿ ಪಾಲಿಸುವನ ಕೃಷ್ಣನ್ನ ಬಲು ಉತ್ಕೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ರಜತ ಪೀಠಪುರ ವಾಸನ್ನ ಆ ರಜನೀಚರರ ವಿನಾಶನ್ನ
ರಜತ ಪೀಠಪುರ ವಾಸನ್ನ ಆ ರಜನೀಚರರ ವಿನಾಶನ್ನ ತ್ರಿಜಗದೊಡೆಯ ಪ್ರಕಾಶನ್ನ ನಮ್ಮ ವಿಜಯ ವಿಠಲ ಮಾಣಿಕ್ಯನ್ನ ಕೃಷ್ಣನ್ನ ಬಲು ಉತ್ಕೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ವಿಶಿಷ್ಟನ್ನ ಸ್ತುತಿಸು ಕೃಷ್ಣನ್ನ ಕೃಷ್ಣನ್ನ. ಇದು ವಿಜಯದಾಸರು ಬರೆದ ಹಾಡು. ಅದರ ನಂತರ ಇದರಲ್ಲಿ ಹೇಳ್ತಾರೆ ಅವರು, ಗೋಪಿಚಂದನದಿಂದ ಬಂದವನು ಉಡುಪಿ ಕೃಷ್ಣ. ರಜತ ಪೀಠಪುರ ವಾಸ, ರಜತ ಪೀಠ ಅಂತ ಉಡುಪಿಗೆ ಮೊದಲಿನ ಹೆಸರು, ಉಡುಪಿ ಅಂತ ಬರೋ ಮೊದಲು ರಜತ ಪೀಠ. ಸೊ ರಜತ ಪೀಠಪುರ ವಾಸ ಕೃಷ್ಣ ಅಂತ ಈ ಹಾಡಲ್ಲಿ ಈ ಕೀರ್ತನೆಯಲ್ಲಿ ಅವ್ರು ಹೇಳ್ತಾರೆ. ಇನ್ನು ಅದರ ನಂತರ 18ನೇ ಶತಮಾನದಲ್ಲಿ ಸಿಕ್ಕಿದ ಇನ್ನೊಂದು ಒಂದು ದಾಸ ಸಾಹಿತ್ಯ, ಅದು ಉಡುಪಿಯನ್ನು ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದು ಆನಂದ ದಾಸರು, ಅವರು ಕಮಲೇಶ ಅಂತ ಅಂಕಿತ ನಾಮದಲ್ಲಿ ಬರೆದಿದ್ದಾರೆ. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ, ನಡಿಯೇ ನಾರಿಮಣಿ. ಒಡವಿಗೆ ಉಡುಗೆಯ ಪಡುವಲ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಅಲವಬೋಧ ಮುನಿಗಳ ಪ್ರೀತಿಲಿ ಬಲದಲ್ಲಿ ನಿಲ್ಲಿಸಿರುವ ಚೆಲುವ, ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ನವನವ ಪೂಜೆಯ ವಿವಿಧ ಅಲಂಕಾರದಿ ತಾ ಮಾಡಿಸಿಕೊಳ್ಳುವ ಚೆಲುವ, ನವನವ ಪೂಜೆಯ ವಿವಿಧ ಅಲಂಕಾರದಿ ತಾ ಮಾಡಿಸಿಕೊಳ್ಳುವ ಚೆಲುವ, ಭುವನ ಮೋಹನ ನೋಡುವವರಿಗೆ ವಿವರದಿ ಕಾಣಿಸುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಶ್ರೀ ಕಮಲೇಶ ವಿಠಲರಾಯನು ಬೇಕಾದಲ್ಲಿರುವ ಚೆಲುವ, ಈ ಕಲಿಯುಗದೊಳು ಕೈವಲ್ಯವತ ಕಾಮಿತವ ಕೊಡುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಸೊ ಇದು ಕಮಲೇಶ ಅಂತ ಅಂಕಿತ ನಾಮದಲ್ಲಿ ಆನಂದದಾಸರು ಬರೆದದ್ದು. ಇದರಲ್ಲಿ ನಮಗೆ ಈಗಿನ ಹಾಗೇನೆ ನವನವ ಪೂಜೆಯ ವಿವಿಧ ಅಲಂಕಾರದಿ ಈಗಲೂ ಮಾಡ್ತಾ ಇದ್ದಾರೆ. ಈಗಲೂ ವಿವಿಧ ಅಲಂಕಾರ ಉಡುಪಿಯಲ್ಲಿ ಹೋದರೆ ಕೃಷ್ಣನಿಗೆ ಒಂದೊಂದು ಬಗೆಯ ಅಲಂಕಾರ ಯಾವತ್ತು ಅದು ಇದೆ. ಮತ್ತು ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ, ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆಗಲೂ 18ನೇ ಶತಮಾನದಲ್ಲಿ ಇದ್ದ ಹಾಗೆಯೇ ಈಗನೇ ಯತಿಗಳ ಪೂಜೆಗಳು ಮಾಡೋದು, ಅವರ ಒಳಗೆ ಹೊರಗೆ ಇರುವ ಉಡುಪಿಯ ಕೃಷ್ಣ ಅಂತ ವರ್ಣನೆ ಮಾಡಿದ್ದಾರೆ ಕಮಲೇಶ ಅಂತ ಅಂಕಿತ ನಾಮದಲ್ಲಿ. ಇದು ಆನಂದದಾಸರು. ಇನ್ನೂ ಒಂದು ಹಾಡು, ಇದು ಹಾಡಿ ಇನ್ನೊಂದೆರಡು ಹಾಡಿ ನಾವು ಮುಕ್ತಾಯವನ್ನು ಮಾಡ್ತೇವೆ. ಆದರೆ ಇದು 21ನೇ ಈಗಿನ ಶತಮಾನದಲ್ಲಿ ಇತ್ತೀಚೆಗೆ ಅವರು ನಮ್ಮನ್ನೆಲ್ಲ ಅಗಲಿದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಅವರು ಒಂದು
ಉಡುಪಿಗೆ ಒಂದು ನೀಡಿದ ಕೊಡುಗೆ, ಅದಕ್ಕೆ ಒಂದು ಸಮಾನವಾದ ಸಮಾನವಾದ ಯಾವುದೋ ಒಂದು ಇರಲಿಕ್ಕೆ ಇಲ್ಲ. ಅವರು ನನ್ನೂರದ ಅಂಬುಲ್ಪಾಡಿ ಅವರೇ. ನಮ್ಮ ಅಮ್ಮನವರೆಲ್ಲ ಅವರ ಪ್ರವಚನಗಳನ್ನು ಕೇಳ್ತಾ ಇದ್ರು. ನಾವು ಅಮ್ಮನವರ ಮೂಲಕ ಅವರ ಪ್ರವಚನಗಳನ್ನು ಕೇಳ್ತಾ ಇದ್ದದ್ದು. ಅವರು ಒಂದು ಪ್ರವಚನಕಾರರು, ಉಪನ್ಯಾಸರು, ಮಧ್ವ ಸಿದ್ಧಾಂತದ ಸಂಪೂರ್ಣ ಜ್ಞಾನವನ್ನು ಹೊಂದಿದವರು. ಅವರು ಈ ಉಡುಪಿಯ ಕೃಷ್ಣನ ಬಗ್ಗೆ ಬರೆದ ಈ ಹಾಡಿಗೆ ಒಂದು ಸಮನಾದ ಇನ್ನೊಂದು ಕೃತಿಯು ಈಗ ಇತ್ತೀಚೆಗೆ ಬಂದಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ. ಗೋವಿಂದಾಚಾರ್ಯಕ್ಕೆ ಪ್ರಣಾಮವನ್ನು ಮಾಡ್ತಾ ಈ ಹಾಡು. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಜಗದೊಡೆಯ ಬಂದ ಉಡುಪಿಯಲಿ ನಿಂದ ಪಡುಗಡಲ ದಾರಿಯಿಂದ, ಮಿಗಿಲುಂಟೆ ಚಂದ ಕಂಗಳಾನಂದ ಆನಂದ ಕಂದನಿಂದ, ದ್ವಾರಕೆಯ ವಾಸ ಓ ಋಷಿಕೇಶ ಸಾಕೆನಿಸಿದೇನು ಈಶ, ವಾರಿಯಲಿ ಬಂದೆ ದಾರಿಯಲಿ ನಿಂದೆ ನೀ ದಾಟಿ ದೇಶ ದೇಶ. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಕಡಗೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು, ಪೊಡಮಡದ ಶಿರವು ಜೋಡಿಸದ ಕರವು ಬರಿ ಹುಲ್ಲು ಮಣ್ಣು ಜುಂಡು, ಆ ಮುಗುಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ, ಶ್ರೀಮಧ್ವಗೊಲಿದ ಕೃಷ್ಣನಿಗೆಲಿದ ಪೆಗ್ಗಳದ ನಾಡು ಉಡುಪಿ. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಪಡುಗಡಲ ತೀರದಿಂದೆ ದುಬಾರ ಕಡೆಗೋಲು ಹಗ್ಗ ಹಿಡಿದು, ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡಿದು, ಆನಂದ ತೀರ್ಥರಿ ಕರೆಗೆ ಪಾರ್ಥ ಸರದಿಯು ಕರಗಿ ಬಂದು, ಆನಂದ ತೀರ್ಥರಿ ಕರೆಗೆ ಪಾರ್ಥ ಸರದಿಯು ಕರಗಿ ಬಂದು, ತಾನಿಂದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು, ತಾನಿಂದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ. ಉಡುಪಿಯ ಕೃಷ್ಣನನ್ನು ಅಥವಾ ಉಡುಪಿಯನ್ನು ಇಷ್ಟು ಸುಂದರವಾಗಿ ಬರೆದ, ಅರ್ಥಪೂರ್ಣವಾಗಿ ಬರೆದ ಒಂದು ದೇವರನಾಮ ಇನ್ನೊಂದು ಸಿಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಎಲ್ಲನೂ ಇದರಲ್ಲಿ ತುಂಬಿಕೊಂಡಿದೆ. ಉಡುಪಿ ಹೇಗೆ ಬಂದ ಆ ವೈಭೋಗ, ಉಡುಪಿಯ ವೈಭೋಗ ಎಲ್ಲ ಇದೆ. ಇನ್ನೊಂದು ಕೊನೆಯದಾಗಿ ಮಂಗಳ ಹಾಡುವ ಮೊದಲು ಈ ಒಂದು ಕೃತಿ, ಇದು ಪುರಂದರದಾಸ ಬರೆದಂಥ ಒಂದು ಕೃತಿ. ನಾವು ಯಾವಾಗಲೂ ಹೇಳ್ತಾರೆ ದೇವ್ರ ಹತ್ರ ನಾವು ಏನು ಕೇಳಬೇಕಂತಿಲ್ಲ, ಅವ್ರಿಗೆ ಗೊತ್ತು ನಮಗೆ ಏನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತು, ನಾವು ಕೇಳಬೇಕಂತಿಲ್ಲ ಅಂತ. ಆದರೆ ನಾವು ಸಣ್ಣದಿರುವಾಗ ನನ್ನ ಅಮ್ಮ ಯಾವಾಗಲೂ ದೇವ್ರ ನಮಸ್ಕಾರ ಮಾಡುವಾಗ ಹೇಳೋದು, ದೇವ್ರ ಹತ್ರ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ವಿದ್ಯೆ, ಬುದ್ಧಿ ಎಲ್ಲವನ್ನು ಕೇಳು ಅಂತ. ನನಗೆ ಅದು ಒಂದು ಯಾವಾಗಲೂ ಒಂದಿತ್ತು, ಕೇಳಬೇಕಾ ಬೇಡವಾ, ಕೇಳೋದು ತಪ್ಪಾ ಸರಿಯಾ, ಕೇಳೋದು ಸರಿಯಾ, ಕೇಳೋದಲ್ಲ ಇರೋದೇ ಸರಿಯಾ ಅಂತ.
ಈ ಕೃತಿಯಲ್ಲಿ ಪುರಂದರದಾಸರು ನಾವು ಹೇಗೆ ದೇವರನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಏನೆಲ್ಲ ಕೇಳಬೇಕು, ಯಾರ ಹತ್ರ ಕೇಳಬೇಕು, ಅದರಲ್ಲಿ ನೀವು ಈ ಕೃತಿ ಕೇಳಿದರೆ ಗೊತ್ತಾಗ್ತದೆ. ಎಲ್ಲನೂ ಕೇಳಬೇಕು, ಐಶ್ವರ್ಯ, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲವನ್ನೂ ದೇವರ ಹತ್ರ ಕೇಳಬೇಕು ಅಂತಲೇ ಅರ್ಥಪೂರ್ಣವಾಗಿ ಪುರಂದರದಾಸರು ಹೇಳಿದ್ದಾರೆ. ಶ್ರೀಪತಿಯು ಸರಿಯಾ ಶ್ರುತಿ? ಶ್ರೀಪತಿಯು ನಮಗೆ ಸಂಪದ ಬೀಯಲಿ, ಶ್ರೀಪತಿಯು ನಮಗೆ ಸಂಪದ ಬೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ, ಶ್ರೀಪತಿಯು ನಮಗೆ ಸಂಪದ ಬೀಯಲಿ, ಸುರರ ಗಣವನು ಪೊರೆಯೇ ವಿಷವ ಕಂಠದೊಳಿಟ್ಟು, ಸುರರ ಗಣವನು ಪೊರೆಯೇ ವಿಷವ ಕಂಠದೊಳಿಟ್ಟು, ಹರ ನಮಗೆ ಸತತ ಸಹಾಯಕನಾಗಲಿ, ಸುರರ ಗಣವನು ಪೊರೆಯೇ ವಿಷವ ಕಂಠದೊಳಿಟ್ಟು, ಹರ ನಮಗೆ ಸತತ ಸಹಾಯಕನಾಗಲಿ, ನರರುಳುನ್ನತವಾದ ಭೋಗ ಭಾಗ್ಯಗಳನ್ನು, ನರರುಳುನ್ನತವಾದ ಭೋಗ ಭಾಗ್ಯಗಳನ್ನು ಪುರುಹೂತ ಪೂರ್ಣ ಮಾಡಿಸಲಿ ನಮಗೆ, ಶ್ರೀಪತಿಯು ನಮಗೆ ಸಂಪದ ನೀಯಲಿ, ವಿನೂತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ, ವಿನೂತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ, ನೆನೆದ ಕಾರ್ಯಗಳೆಲ್ಲ ನೆರವೇರಲಿ, ನೆನೆದ ಕಾರ್ಯಗಳೆಲ್ಲ ನೆರವೇರಲಿ, ದಿನ ದಿನಕ್ಕೆ ಅಶ್ವಿನಿಗಳ ಪಾತುಗಳ ಕಳೆದು, ದಿನ ದಿನಕ್ಕೆ ಅಶ್ವಿನಿಗಳ ಪಾತುಗಳ ಕಳೆದು, ಮನಕ್ಕೆ ಹರುಷವ ನೀತು ಮನ್ನಿಸಲಿ ಬಿಡದೆ, ಶ್ರೀಪತಿಯು ನಮಗೆ ಸಂಪದ ನೀಯಲಿ, ನಿರುತ ಸುಜ್ಞಾನವನು ಈವ ಮಧ್ವರಾಯ, ನಿರತ ಸುಜ್ಞಾನವನು ಈವ ಮಧ್ವರಾಯ, ಗುರುಗಳ ಆಶೀರ್ವಾದ ನಮಗಾಗಲಿ, ಗುರುಗಳ ಆಶೀರ್ವಾದ ನಮಗಾಗಲಿ, ಪುರಂದರ ವಿಠಲನ ಕರುಣದಿಂದಲಿ ಸಕಲ, ಪುರಂದರ ವಿಠಲನ ಕರುಣದಿಂದಲಿ ಸಕಲ, ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ, ಶ್ರೀಪತಿಯು ನಮಗೆ ಸಂಪದ ನೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ, ಶ್ರೀಪತಿಯು ನಮಗೆ ಸಂಪದ ನೀಯಲಿ. ಏನು ಕೇಳಬೇಕು? ಶ್ರೀಪತಿ ಸಂಪದ ಕೇಳಿ, ಶ್ರೀಪತಿ ಸಂಪತ್ತಿ ಕೊಡಲಿ, ವಾಣಿಪತಿ ನಮಗೆ ದೀರ್ಘಾಯುಷ್ಯ ಕೊಡಲಿ, ಮತ್ತು ವಿಘ್ನೇಶ ನಮ್ಮ ಎಲ್ಲ ನೆನೆದ ಕಾರ್ಯಗಳು
ಸುಲಲಿತವಾಗಿ ನೆರವೇರುವ ಹಾಗೆ ಮಾಡಲಿ. ಅಶ್ವಿನಿಗಳು ನಮಗೆ ಆಪತ್ತುಗಳನ್ನೆಲ್ಲ ಕಳೆದು ಮನಕ್ಕೆ ಹರುಷವ ನೀಡಲಿ. ಅದಲ್ಲದೆ ನಮಗೆ ಸುಜ್ಞಾನ, ಅದು ಇಂಪಾರ್ಟೆಂಟ್. ಅಮ್ಮ ಅದು ಹೇಳಿದಾಗೆ ಎಲ್ಲವನ್ನು ಕೇಳಬೇಕು ನಾವು ದೇವ್ರ ಹತ್ರ. ಅದನ್ನು ಸಕಲ ಸೌಭಾಗ್ಯ ಹೇಳ್ತಾರಲ್ಲ, ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಜ್ಞಾನ ಸಂಪತ್ತನ್ನು ನಮ್ಮ ಮಧ್ವಾಚಾರ್ಯರು ಕೊಡಲಿ ಅಂತ, ಗುರುಗಳು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಮಂಗಳವನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಚಲಿಸುವ ಜಲದಲ್ಲಿ ಮಾಚನಿಗೆ ಜಯ, ಗಿರಿಯ ಬೆನ್ನಲಿ ಪೋತ್ತ ಕೂರ್ಮನಿಗೆ ಧರೆಯನು ಧರಿಸಿದ ವರಹವತಾರಗೆ ತರಳನ ಕಾದ ಶ್ರೀ ನರಸಿಂಹಗೆ ಜಯ ಮಂಗಳಂ, ಜಯ ಮಂಗಳಂ, ಶುಭ ಮಂಗಳಂ, ನಿತ್ಯ ಶುಭ ಮಂಗಳಂ. ಭೂಮಿಯ ದಾನವ ಬೇಡಿದಗೆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಂ, ಜಯ ಮಂಗಳಂ, ಶುಭ ಮಂಗಳಂ, ನಿತ್ಯ ಮಂಗಳಂ. ಬತ್ತಲೆ ನಿಂತಿಯ ಬೌದ್ಧನಿಗೆ ಜಯ, ಉತ್ತಮ ಹಯವೇದ ಕಲ್ಕ್ಯನಿಗೆ ಹಸ್ತವತಾರದಿ ಭಕ್ತರ ಸಲಹುವ, ಹಸ್ತವತಾರದಿ ಭಕ್ತರ ಸಲಹುವ ಕಸ್ಯು ಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಳಂ, ಜಯ ಮಂಗಳಂ, ಶುಭ ಮಂಗಳಂ, ನಿತ್ಯ ಮಂಗಳಂ. ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾಭ ಪ್ರತಿಸವಾಗ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿ ಶ್ರೀಗಳವರ ಚತುರ್ಥ ಪರ್ಯಾಯದ ಈ ಶುಭ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ನಿರಂತರ ಜ್ಞಾನಯಜ್ಞ, ಕಲಾಯಜ್ಞ, ಅನ್ನಯಜ್ಞ ಈ ರೀತಿಯಲ್ಲಿ 3 ವಿಭಾಗದಲ್ಲಿ ಶ್ರೀಕೃಷ್ಣನಿಗೆ ಸಂತೃಪ್ತವಾದ ಪೂಜೆಯನ್ನು ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಕಲ್ಪಿಸಿದ್ದಾರೆ. ಏನೋ ಆ ಪ್ರಕಾರ ದೈನಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಇವತ್ತು ಬುಧವಾರ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಮಧ್ವ ಮಂಟಪದಲ್ಲಿ, ಮಧ್ವರ ಸನಿಹದಲ್ಲಿ ದಾಸವರೆಣ್ಯರು ಕಂಡ ಶ್ರೀಕೃಷ್ಣ, ಇದು ಉಡುಪಿಗೆ ಅತ್ಯುತ್ತಮವಾದ, ಕೃಷ್ಣನಿಗೆ ಅತಿ ಪ್ರಿಯವಾದ, ಅಂದರೆ ದಾಸರೆಲ್ಲ ಇಲ್ಲಿ ಬಂದು ಶ್ರೀಕೃಷ್ಣನ ಬಗ್ಗೆ ಏನು ಕೊಂಡಾಡಿದ್ದಾರೆ ಅದನ್ನು ಪದ್ಯ ರೂಪದಲ್ಲಿ ಕೊಂಡಾಡಿದ್ದನ್ನು ಸುಮಂಗಲ್ ಅವರು ಅದನ್ನು ಗದ್ಯ ರೂಪದಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ದಾಸರ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಒಂದು ಪ್ರವಚನ ಮೂಲಕ, ಇದೊಂದು ದೊಡ್ಡ ಜ್ಞಾನಯಜ್ಞ. ಈ ಶುಭ ಸಂಜೆಯಲ್ಲಿ ಈ ಯಾವುದು ಏನು ಬೇಕೋ ಆ ಜ್ಞಾನಯಜ್ಞವನ್ನು ಇವತ್ತು ಸುಮಂಗಲ್ ಅವರು ತಮ್ಮ ಅಮೇರಿಕದಲ್ಲಿ ತಮ್ಮ ಕಾರ್ಯದಲ್ಲಿ ಇದ್ದರೂ ಇಲ್ಲಿ ಉಡುಪಿಗೆ ಬರುವಾಗ ಆ ದಾಸವರೆಣ್ಯರು ಕಂಡ ಶ್ರೀಕೃಷ್ಣನ ಬಗ್ಗೆ ಒಂದು ಪ್ರವಚನವನ್ನು ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ, ಅವಕಾಶವನ್ನು ಕೊಡಿ ಅಂತ ಎನ್ನುವ ಕಲ್ಪನೆಯಲ್ಲಿ ಶ್ರೀಗಳವರ ಆದೇಶದಂತೆ ಅವಕಾಶವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಅವರು ಅತ್ಯುತ್ತಮವಾಗಿ ತಮ್ಮ ಪ್ರವಚನವನ್ನು ನಿರ್ವಹಿಸಿದ್ದಕ್ಕೆ ಪರ್ಯಾಯ ಪುತ್ತಿಗೆ ಮಠದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೂ ನಮ್ಮವರೇ ಆದ ಲಕ್ಷ್ಮೀನಾರಾಯಣ ಉಪಾಧ್ಯಾಯರು, ಅವರು ಯಾವಾಗಲೂ ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲಿ ಯಾವಾಗ ಏನು ಹೇಳಿದರೂ ಕೂಡಲೇ ನಮ್ಮೊಂದಿಗೆ ಸ್ಪಂದಿಸುವವರು. ತಮ್ಮ 2 ವರ್ಷದ ಪರ್ಯಾಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯ ಸದಸ್ಯರು ಕೂಡ ಆಗಿದ್ದಾರೆ. ಅವರು
ತಮ್ಮ ಕೀರ್ತನೆ ಅವರದೊಂದು ನಾದ, ಆ ಒಂದು ನಾದ ಶೈಲಿಯಲ್ಲಿ ಆ ದಾಸರು ಹಾಡಿದ ಹಾಡನ್ನು ಅತ್ಯುತ್ತಮವಾಗಿ ಹಾಡಿದ್ದಾರೆ. ಅವರಿಗೂ ಪರ್ಯಾಯ ಮಠದ ಪರದಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸಿದೆ. ಸಂಖ್ಯೆ ಕಮ್ಮಿ ಇರ್ಬೋದು, ಆದರೆ ನಮ್ಮ ಅಂತರ್ಜಾಲದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವೀಕ್ಷಿಸುತ್ತಿದ್ದಾರೆ. ಮತ್ತು ಇಲ್ಲಿ ನಮ್ಮ ಎದುರಲ್ಲಿ ಕೂತ್ಕೊಂಡ ಏನು ಆಸಕ್ತಿಯಿಂದ ಕೂತ್ಕೊಂಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಸಂಖ್ಯೆ ಅಲ್ಲ, ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಮುಖ್ಯ ಪ್ರಾಣನಿಗೆ ಅರ್ಪಿಸುವಂಥ ತಮ್ಮ ಏನು ಜ್ಞಾನವನ್ನು ಭಗವಂತನಿಗೆ ಅರ್ಪಿಸುವುದೇ ಒಂದು ದೊಡ್ಡ ಭಾಗ್ಯ, ಸೌಭಾಗ್ಯ. ಅದು ಸತ ಮಧ್ವರ ಎದುರಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ಮಧ್ವಾಂತರ್ಗದ ಶ್ರೀ ಲಕ್ಷ್ಮೀನಾರಾಯಣಿಗೆ ಅರ್ಪಿತವಾಗುವ ಕಾರ್ಯಕ್ರಮ. ಇಂತಹ ಜ್ಞಾನಯಜ್ಞಕ್ಕೆ ಜನರ ಕಿವಿಗಳು ಅದು ಯಾವಾಗಲೂ ಪಾವನ. ಹಾಗೆ ಸುತ್ತಮುತ್ತಲೂ ಇಲ್ಲಿ ಕೃಷ್ಣನ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತ ಆದ್ದರಿಂದ ಇಲ್ಲಿ ದೇವತೆಗಳ ಒಂದು ಬೀಡೇ ಇರ್ತದೆ. ಆದ್ದರಿಂದ ಎಲ್ಲ ದೇವತೆಗಳು ಈ ಶ್ರವಣವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಎಲ್ಲ ದೇವತೆಯ ಮೂಲಕ ಆ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಕಲಾವಿದರನ್ನು ಹರಸಲಿ, ಅನುಗ್ರಹ ಆಗಲಿ, ಗುರುಗಳ ಅನುಗ್ರಹವನ್ನು ಗೀತಾ ಮಂದಿರದಲ್ಲಿ ಮಂತ್ರಾಕ್ಷತೆಯನ್ನು ಕೊಡುವ ಮೂಲಕ ಅವರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನಿಮಗೂ ಕಲಾವಿದರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ.